ವಿರಾಮದ ಬಳಿಕ ಮತ್ತೆ ಸ್ವಾಗತ. ಗುರುಜಿ, ನಾವು ಗಣೇಶನ ಮಹತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. ಅದೇ ರೀತಿಯಾಗಿ ಗಣೇಶ ಹಬ್ಬದ ದಿನ ಚಂದ್ರನನ್ನ ನೋಡಬಾರ್ದು ಅಂತ ಹೇಳ್ತಾರೆ. ಯಾಕೆ ನೋಡಬಾರ್ದು ಮತ್ತೆ ಇದಕ್ಕೆ ಪರಿಹಾರ ಏನು ಗುರುಜಿ? ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ತುಂಬಾ ವಿಶೇಷವಾಗಿರುವಂತ ಮಾಹಿತಿ ಇದು. ಯಾಕಂದ್ರೆ ಗಣಪತಿ ಹಬ್ಬದ ದಿನ ಚಂದ್ರನ ದರ್ಶನ ಮಾಡಬಾರ್ದು ಅಂತ ಹೇಳುತ್ತೆ. ಈಗ ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬದ ದಿನ ಎಲ್ಲರೂ ಚಂದ್ರನ ದರ್ಶನ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಆ ದರ್ಶನದಿಂದ ಎಷ್ಟೋ ದರ್ಶನ ಪಾಪನಾಶನ ಅಂತ ಹೇಳುತ್ತೆ. ಯುಗಾದಿ ಹಬ್ಬದ ಮಾರನೇ ದಿನ ನಾವು ಚಂದ್ರ ದರ್ಶನ ಮಾಡ್ಕೊಳ್ತೀವಿ. ಆದರೆ ಈ ಗಣಪತಿಯ ಹಬ್ಬದ ದಿನ ಏನಾದರೂ ಚಂದ್ರ ದರ್ಶನ ಮಾಡಿದ್ರೆ ಇದು, ಯಾಕಂದರೆ ಎಷ್ಟೋ ನಾವು ಹಾಡುಗಳನ್ನು ಕೇಳಿದ್ದೀವಿ, ಎಷ್ಟೋ ಪುರಾಣಗಳಲ್ಲಿ ಹೇಳ್ತಾ ಇರ್ತಾರೆ. ಚಂದ್ರ ದರ್ಶನ ಗಣಪತಿ ಅಂದರೆ ಭಾದ್ರಪದ ಶುಕ್ಲದ ಚೌತಿಯ ದಿನ ಏನಾದರೂ ಚಂದ್ರನ ದರ್ಶನ ಮಾಡಿದ್ರೆ ಅವರಿಗೆ ಇಲ್ಲ ಸಲ್ಲದ ಆಪಾದನೆಗಳು ಬೀಳುತ್ತೆ ಅಂತ. ಅಂದರೆ ನೋಡಿ, ಏನಾಗುತ್ತೆ, ಅವರೇನು ತಪ್ಪೇ ಮಾಡಿರಲ್ಲ, ಆ ತಪ್ಪಿಸಿ ಹಾಕೊಳ್ಳುವಂಥದ್ದಾಗುತ್ತೆ. ಮತ್ತು ಯಾರು ಈಗ ಕಳ್ಳತನದ ಆಪಾದನೆ ಹೊರಿಸ್ತಾರೆ ಅಂತ ಕೆಲವೊಂದು ಪುರಾಣಗಳಲ್ಲಿ ಕೆಲವೊಂದು ಕಥೆಗಳಿರ್ತವೆ. ನಾನು ಸರಳವಾಗಿ ಕೆಲವೊಂದು ಹೇಳ್ತೀನಿ. ಇದು ಯಾಕೆ ಬಂತು, ಚಂದ್ರನಿಗೆ ಯಾಕೆ ಈ ಶಾಪಗ್ರಸ್ತನ ಆದಂತ ತಿಳ್ಕೊಳ್ಬೇಕು. ನೋಡಿ, ಇದು ಆ್ಯಕ್ಚುಲಿ ಇದು ಏನು ಅಂತಂದರೆ ಚಂದ್ರನಿಗೆ ಶಾಪ ಇರುವಂಥದ್ದು. ಇದು ಚಂದ್ರನನ್ನು ಯಾರು ನೋಡ್ತಾರೆ, ಒಂದು ಭೂಲೋಕದಲ್ಲಿ ಚಂದ್ರನ ದರ್ಶನ ಯಾರು ಮಾಡ್ಕೊಳ್ತಾರೆ, ಆ ಒಂದು ಮಾನವನಿಗೆ, ಆ ಒಂದು ವ್ಯಕ್ತಿಗೆ ಆ ವರ್ಷ ಏನಾಗುತ್ತೆ ಅಂತ ತುಂಬ ಕಷ್ಟಗಳು ನೋಡಬೇಕಾಗುತ್ತೆ ಅಂತ, ತುಂಬ ಅಪಾದನೆಗಳು ಅವನ ಮೇಲೆ ಬರುತ್ತೆ ಅಂತ. ಹಾಗಾಗಿ ಏನು ಹಿನ್ನೆಲೆ ಏನು, ಚಂದ್ರನಿಗೆ ಯಾಕೆ ಈ ರೀತಿ ಒಂದು ಶಾಪ ಬಂತು ಅಂತ. ಈಗ ನಮಗೆಲ್ಲ ಗೊತ್ತು, ಗೌರಿ ಗಣೇಶ ಹಬ್ಬ ಅಂತಂದರೆ ಈ ಎಂದು ಕೈಲಾಸದಿಂದ ಶಿವ ಮತ್ತು ಪಾರ್ವತಿ ಸಮೇತವಾಗಿ ಈ ಭೂಲೋಕದಲ್ಲಿ ಸುತ್ತಾಡ್ತಾರಂತೆ ಈ ಒಂದು 2-3 ದಿನಗಳ ಕಾಲ. ಯಾಕಂದರೆ ಈ ಒಂದು ಹಬ್ಬದ ಆಚರಣೆ, ಗಣಪತಿ ಹಬ್ಬದ ಆಚರಣೆ ಎಲ್ಲಿ ಯಾವ ರೀತಿ ಅಷ್ಟೊಂದು ಸಡಗರ ಸಂಭ್ರಮದ ಆಚರಣೆ ಮಾಡ್ತೀವಿ ನಾವೆಲ್ಲ. ಯಾಕಂದರೆ ಎಲ್ಲರೂ ನೋಡಿ, ನಾನು ಅವಾಗಲೇ ಹೇಳಿದೆ, ಆದಿ ಬೀದಿಗಳೆಲ್ಲ ಗಣಪತಿ ಹಬ್ಬ ಆಚರಣೆ ಆಗ್ತೈತೆ. ಇನ್ನು ಯಾವೊಬ್ಬರು ಈ ರೀತಿ ಎಲ್ಲ, ಈಗ ನೋಡಿ, ಎಲ್ಲಾದರೂ ಒಂದು ಊರು ಅಂತ ತಿಳ್ಕೊಳ್ಳಿ, ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾರೆ ಇದನ್ನು. ನೋಡಿ, ಇನ್ನು ಯಾವ ಹಬ್ಬನಾಗಲಿ, ಯುಗಾದಿನೋ ಅಥವಾ ನೆನ್ನೆ ಕೃಷ್ಣಾಷ್ಟಮಿನೋ, ಇದು ಯಾವುದೋ ಎಲ್ಲರೂ ಸೇರಿ ಒಟ್ಟಿಗೂಡಿ ಮಾಡುವಂಥದ್ದಲ್ಲ ಇದು. ಈ ಗಣಪತಿ ಅಂತ ಬಂದಾಗ ಈಗ ಎಲ್ಲೂ ಒಂದೊಂದು ಬೀದಿಗಳೆಲ್ಲ ಕುಡಿಸ್ತಾರೆ, ಆ ಬೀದಿಗಳೆಲ್ಲ ಒಂದಾಗ್ತಾರೆ ಆ ದಿನ. ಅಂದರೆ ಎಲ್ಲರೂ ಒಟ್ಟುಗೂಡಿ ಮಾಡುವಂಥದ್ದು ಈ ಒಂದು ವಿಶೇಷವಾಗಿರುವಂಥ ಹಬ್ಬ. ಇದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಶಿವಪಾರ್ವತಿಯರೇ, ಸಾಕ್ಷಾತ್ ಶಿವಪಾರ್ವತಿಯರೇ ಈ ಭೂಲೋಕಕ್ಕೆ ಬರ್ತಾರೆ. ಅದೇ ರೀತಿಯಾಗಿ ಗುರುಜಿ, ಈಗ ಸಾಕಷ್ಟು ಗಣೇಶ ಹಬ್ಬವನ್ನ ಸಾಕಷ್ಟು ಮನೆಗಳಲ್ಲಿ ಆಚರಿಸ್ತಾರೆ. ಈಗ ಒಂದ್ ರೀತಿಯಾಗಿ ಈಗ ಸೂತಕ ಬಂದಿರುತ್ತೆ, ಅವರು ಯಾವ ರೀತಿಯಾಗಿ ಗಣೇಶ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಗುರುಜಿ? ಯಾವ ರೀತಿಯಾಗಿ ಗಣೇಶ ಮೂರ್ತಿಯನ್ನ ಇಡಬೇಕು ಮನೆಯಲ್ಲಿ? ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವಾಗ ಸೂತಕ ಅಂತ ಬಂದಾಗ ಅಶೋಚ ಅಂತ ಹೇಳ್ತೀವಿ. ಕೆಲವೊಂದು ಜನನದಿಂದ ಅಶೋಚ ಬರುತ್ತೆ, ಇನ್ನು ಕೆಲವೊಂದು ಮರಣದಿಂದ ಅಶೋಚ ಬರುವಂಥದ್ದಾಗುತ್ತೆ. ಯಾಕಂದ್ರೆ ನೋಡಿ, ಮರಣ ಮತ್ತೆ ಜನನದಿಂದ ಬರುವಂತಹ ಅಶೋಚ, ಕೆಲವರು ಎಷ್ಟೋ ವರ್ಷಗಳಿಂದ ನೀವು ನಿಮ್ಮ ಮನೆಯಲ್ಲಿ ಏನೋ ಒಂದು ಗಣಪತಿ ಆರಾಧನೆ ಮಾಡ್ಕೊಂಡು ಬರ್ತಾ ಇರ್ತೀರ. ಆದರೆ ಈ ವರ್ಷ ಮನೇಲಿ ಯಾರೋ ಗುರುಗಳೇ, ಯಾರೋ ಮನೆಯಲ್ಲಿ ನಮಗೆ ತೀರ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಮರಣ ಹೊಂದ್ಬಿಟ್ಟಿದ್ದಾರೆ, ಅಶೋಚ ಇದೆ, ಅಥವಾ ಈ ಥರ ಜನನ ಆಗಿದೆ, ಅಶೋಚ ಇದೆ ಅಂತ ಕೇಳ್ತಾರೆ. ನೋಡಿ, ಯಾವುದೇ ಒಂದು ಅಶೋಚ ಹಬ್ಬ ಹರಿದಿನಗಳಿಗೆ ತೊಂದರೆ ಅಲ್ಲ. ನೋಡಿ, ನಿಮ್ಮ ಒಂದು ಅಶೋಚ 11ನೇ ದಿನ ಆಯಿತು ಅಂತಂದರೆ, ಶುಭ ಸ್ವೀಕಾರ ನೀವು ತಗೊಂಡ್ರಿ, ಒಂದು ಪುಣ್ಯ ಆಯಿತು ಅಂತಂದರೆ ಅಶೋಚಕ್ಕೂ ನಿಮಗೂ ಸಂಬಂಧ ಇಲ್ಲ. ಕೆಲವ್ರು ಏನು ಮಾಡ್ತಾರೆ, ಒಂದು ವರ್ಷ ನಾವು ಮನೇಲಿ ಏನು ಮಾಡೋಂಗಿಲ್ಲ, ಈ ಸರಿ ನಮ್ಗೆ ಹಬ್ಬ ಇಲ್ಲ ಅಂತಾರೆ. ಯಾಕೆ ಹಬ್ಬ ಇಲ್ಲ? ಹಬ್ಬ ಎಲ್ಲರಿಗೂ ಕೂಡ ಇದೆ. ನಿಮ್ಮ ಮನೇಲಿ ಯಾರೋ ಮರಣ ಹೊಂದಿದ್ದಾರೆ ಅಂದರೆ ಅವರು ಕೊಡುವಂತಹ ಗೌರವದಿಂದ ಕೆಲವರು ಹಬ್ಬ ಮಾಡಲ್ಲ ಅಷ್ಟೇ. ಇದಕ್ಕೆ ಏನು ಶಾಸ್ತ್ರ ಪುರಾಣದಲ್ಲಿ ಇಲ್ಲ ಇದು. ಒಂದು ವರ್ಷ ಯಾವ ಶಾಸ್ತ್ರನಾಗಲಿ ಯಾವುದೇ ಇದರಲ್ಲಿ ನಿಮಗೆ 1 ವರ್ಷಗಳ ಕಾಲ ನೀವು ಯಾವುದು ಪೂಜೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಬಾರ್ದು ಅಂತ ಹೇಳುತ್ತೆ. ಯಾಕಂದರೆ ಅವರು ಏನು ಮರಣ ಹೊಂದಿರ್ತಾರೆ, ನಾವು ಪಿತೃದೇವತೆಗಳು ಅಂತೇಳಿ, ಅವ್ರು ಪಿತೃದೇವತೆಗಳು ಕೊಡುವಂತಹ ಒಂದು, ನಾವು ಅವ್ರಿಗೆ ಕೊಡುವಂತಹ ಒಂದು ಏನು ಹೇಳ್ತಾರೆ, ಅದು ಒಂದು ಗೌರವ ಅದು. ಹಾಗಾಗಿ ಏನಾಗುತ್ತೆ, ಯಾರಿಗೆ ಅಶೋಚ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾದರೂ 11 ದಿನನೋ ನಿಮ್ದು ಕೆಲವರು 13 ದಿನಕ್ಕೆ ಸೂತಕ ತಗೊಳ್ತಾರೆ, ಅದಾಯಿತು ಅಂತಂದರೆ ನೀವು ಅವಶ್ಯಕವಾಗಿ ಮಾಡ್ಕೊಳ್ಳೋ, ಅಂದರೆ ವಿಜೃಂಭಣೆಯಿಂದ ಮಾಡೋ ಅವಶ್ಯಕತೆ ಇಲ್ಲ. ಚಿಕ್ಕದಾಗಿ ಏನು ನಿಮ್ಮ ಶಾಸ್ತ್ರ, ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಒಂದು ಗಣಪತಿಯನ್ನು ನೀವು ಮನೇಲಿ ಕುಂಡಿಸ್ಕೊಂಡು ಬಂದಿರ್ತೀರಾ, ಅದನ್ನು ಬಿಡಬಾರ್ದಾಗುತ್ತೆ. ಆ ರೀತಿ ನೀವು ಅದನ್ನು ಕಳೆದಿದ್ರೆ ನೀವು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಿಮಗೊಂದು ಕಡಿಮೆ, ಒಂದು ಚಿಕ್ಕದಾಗಿ ಆಡಂಬರ ಇಲ್ದಿರ ಚಿಕ್ಕದಾಗಿ ಒಂದು ಮಾಡಿ ವಿಸರ್ಜನೆ ಮಾಡಿ ಗಣಪತಿಗೆ ಒಂದು ನಮಸ್ಕಾರ ಮಾಡಿದ್ರೆ ಆಗುತ್ತೆ. ಇಲ್ಲ ಗುರುಗಳು, ಇವಾಗ ನಮ್ಗೆ ಇನ್ನು ಸೂತಕದಲ್ಲೇ ನಾವಿದ್ದೀವಿ, ಅಥವಾ ಮನೆಯಲ್ಲಿ 1 ತಿಂಗಳದ್ದು ಸೂತಕ ಬರುತ್ತೆ ಹೆಣ್ಮಕ್ಳಿಗೆ, ಇಲ್ಲ ಗುರುಗಳೇ ನಾವು ಸೂತಕದಲ್ಲಿ ಇದ್ದೀವಿ, ನಮಗೆ ಎಷ್ಟೋ ದಿನದಿಂದ ಆಸೆ ಇಟ್ಕೊಂಡಿರ್ತೀರಿ, ಗಣಪತಿ ಹಬ್ಬ ನಾವು ಆ ರೀತಿ ಮಾಡಬೇಕು, ಎಲ್ಲ ಆಸೆ ಇಟ್ಕೊಂಡಿರ್ತಾರೆ ಹೆಣ್ಮಕ್ಳು, ಗುರುಗಳು ಆಗ್ತಾ ಇಲ್ಲ, ಏನು ಮಾಡಬೇಕು? ಆ ರೀತಿ ಇದ್ದು ನೋಡಿ, ನಾವು ಈ ಭಾದ್ರಪದ ಮಾಸದಲ್ಲಿ 2 ಚೌತಿ ಅಂತ ನೋಡ್ತೀವಿ. ಒಂದು ಶುಕ್ಲ ಪಕ್ಷದ ಚೌತಿ, ಇನ್ನೊಂದು ಕೃಷ್ಣ ಪಕ್ಷದ ಚೌತಿ ನೋಡ್ತೀವಿ ನಾವು. ಯಾಕಂದರೆ ಮುಂದೆ ನೆಕ್ಸ್ಟ್ ಬರುತ್ತೆ ನಿಮಗೆ ಕೃಷ್ಣ ಪಕ್ಷ. ಆಗ ಅಮಾವಾಸ್ಯೆ ಆದಮೇಲೆ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ, ಅಲ್ಲ ಪೌರ್ಣಮಿ ಆದಮೇಲೆ ನಿಮ್ಗೆ ಕೃಷ್ಣ ಪಕ್ಷ ಪ್ರಾರಂಭ ಆಗುತ್ತೆ. ಆ ದಿನ, ಅವತ್ತು 4ನೇ ದಿನ, ಅವತ್ತು ನೀವೇನು ಮಾಡಬೇಕು, ಮನೆಯಲ್ಲಿ ಚಿಕ್ಕದಾಗಿ ಒಂದು ಗಣಪತಿ ಇಟ್ಕೊಂಡು ಒಂದು ಆರಾಧನೆ ಮಾಡ್ಕೊಳ್ತಾ ನೀವೇನು ಮಾಡಬೇಕು, ಅದನ್ನು ವಿಸರ್ಜನೆ ಮಾಡಿ, ಆ ದಿನನೇ ವಿಸರ್ಜನೆ ಮಾಡಿ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಒಂದು ಮನೆ ಸಂಪ್ರದಾಯಬದ್ಧವಾಗಿ ಅದು ಈ ಗಣಪತಿಯ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀರ. ಹಾಗಾಗಿ ಈ ಒಂದು ಆಚರಣೆಯನ್ನು ನೀವು ಯಾವತ್ತೂ ಬಿಡಬಾರ್ದು. ಯಾಕಂದ್ರೆ ಈ ತರ ಅಶೌಚ ಇದೆ ಅಂತೇಳಿ ಅದೊಂದು ನೆಪ ಮಾಡಿ ನೀವು ಗಣಪತಿ ಹಬ್ಬವನ್ನು ಹಾಗಾದ್ರೆ ಸೂತಕ ಬಂದಾಗೂ ಕೂಡ ಗಣಪತಿಯನ್ನ ಇಡಬಹುದಾಗುತ್ತೆ. ಹೌದು ನೋಡಿ, ಈಗ ಸೂತಕ ಅಂತ ಬಂದಾಗ ನೀವು ನಾನು ಹೇಳಿದೆ 15 ದಿನ ಅಂದ್ರೆ 11-13 ದಿನಗಳ ಒಳಗಡೆ ಇದ್ರೆ ನೀವು ಆಚರಣೆ ಮಾಡಂಗಿಲ್ಲ ನೀವು.
ಇವಾಗಿತ್ತು ಇಲ್ಲ ಗುರುಗಳು ಈಗ ನಮಗೆ ಸೌತುಕದಲ್ಲಿ ಇದೀವಿ ಅಂತ ನೀವು ಮಾಡಬೇಡಿ. ಸೂತಕ ಕಳೆಯುತ್ತಲ್ವ ನಿಮಗೆ, ಈಗ 15 ದಿನ ಆದಮೇಲೆ ಅಷ್ಟರೊಳಗಡೆ ನಿಮಗೆ 13 ದಿನ ಆಗಿರುತ್ತೆ. ಅಷ್ಟರೊಳಗಡೆ ನಿಮಗೆ ಚತುರ್ದಶಿ ಸಿಕ್ತು, ನಿಮಗೆ ಚತುರ್ಥಿ ಸಿಕ್ತು, ನಿಮಗೆ ಕೃಷ್ಣ ಪಕ್ಷ ಚತುರ್ಥಿ ಸಿಕ್ತು, ನೀವು ಮಾಡ್ಕೊಳ್ಬೋದು ಆ ರೀತಿ. ಯಾಕಂದ್ರೆ ನಮ್ಮ ಸಂಪ್ರದಾಯಗಳು ಎಷ್ಟು ಚೆನ್ನಾಗಿ ನೋಡಿ, 11 ದಿನನೇ ಇರೋದು ನಮ್ಗೆ ಸೂತಕ. ಅದಾದ್ಮೇಲೆ ಏನು ಸೂತಕ ಇರೋ ನಿಮ್ಗೆ ಇರಲ್ಲ. ನೀವು ಒಂದು ವರ್ಷಗಟ್ಟಲೆ ಯಾವ ಸೂತಕಗಳು ಇರಲ್ಲ. ಈ ರೀತಿ ಹಬ್ಬವನ್ನ ಆಚರಣೆ ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೋದಾಗಿರುತ್ತೆ. ಯಾರು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸೂತಕ ಬಂದೇ ಬರುತ್ತೆ. ಎಷ್ಟು ಹಬ್ಬ ಅನ್ನುವಂಥದ್ದು ನಮ್ಮ ಸಂಪ್ರದಾಯದಲ್ಲಿ ತುಂಬ ಎಷ್ಟೋ ಆಸೆಗಳಿಂದ ನೋಡಿ, ಈಗ ಎಷ್ಟೋ ಆಸೆಗಳಿಂದ ಮನೆಗೆ ಹೋಗಿರ್ತಾರೆ ಹಬ್ಬ ಮಾಡಬೇಕು ಅಂತ, ಎಲ್ಲೋ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಸೂತಕ ಇದೆ ಹಬ್ಬ ಇಲ್ಲ ಅಂತಂದರೆ ತುಂಬ ತೊಂದರೆಗಳಾಗುತ್ತೆ. ಹಾಗಾಗಿ ಈ ಹಬ್ಬದ ಆಚರಣೆ ಮಾಡ್ಕೊಳ್ಳಿ. ಇನ್ನು ನೀವು ಕೇಳಿದ್ರೆ ನನಗೆ ಏನು ಚಂದ್ರ ದರ್ಶನದಿಂದ ಏನು ಗುರುಗಳೇ ಅಂತ, ನೋಡಿ ಚಂದ್ರ ದರ್ಶನ ಮಾಡೋದು ಅಂದ್ರೆ ಏನಕ್ಕೆ ಏನಕ್ಕೆ ಈ ತೊಂದರೆಗಳಾಗುತ್ತೆ ಅಂತ ತಿಳ್ಕೊಳ್ಬೇಕಾಗುತ್ತೆ ನೀವು. ಚಂದ್ರನಿಗೆ ಯಾಕೆ ಈ ಶಾಪ ಅಂತ ನೋಡಿ, ನಾನು ಹೇಳಿದೆ ಅವಾಗಿಂದ ಅಂದರೆ ಶಿವಪಾರ್ವತಿಯರು ಭೂಲೋಕದಲ್ಲಿ ಬಂದು ಒಂದು ಸಂಚಾರ ಮಾಡಿ ಹೋಗಿರ್ತಾರೆ. ಒಂದು ಮಹಾಗಣಪತಿ ಏನು ಮಾಡ್ತಾರೆ, ನೀವೊಂದು ಚತುರ್ದಶಿಯ ದಿನ, ಯಾಕಂದರೆ ನಾವೆಲ್ಲ ಚೆನ್ನಾಗಿ ಮಹಾಗಣಪತಿಗೆ ನೈವೇದ್ಯಗಳು ಮಾಡಿಬಿಟ್ಟಿರ್ತೀವಿ. ಯಾಕಂದರೆ ಏನೋ ವಿಧ ವಿಧವಾದ ಕಡುಬುಗಳಾಗ್ಬೋದು, ಅಥವಾ ಮೋದಕಗಳಾಗ್ಬೋದು, ಲಡ್ಡುಗಳಾಗ್ಬೋದು, ವಿಶೇಷವಾಗಿರೋದು ಹಣ್ಣುಗಳಾಗ್ಬೋದು, ಇವೆಲ್ಲವನ್ನು ಕೂಡ ನಾವೇನು ಮಾಡಿ ಭಗವಂತ ನೈವೇದ್ಯ ಮಾಡಿರ್ತೀವಿ. ಯಾಕೆಂದರೆ ಡೊಳ್ಳೊಟ್ಟ ಗಣಪ ಅಂತ ಹೇಳ್ತಾರೆ. ಹೊಟ್ಟೆ ಯಾಕೆಂದರೆ ತುಂಬ ಅಗಾಧವಾಗಿರುವಂತಹ ಹೊಟ್ಟೆಯನ್ನು ಹೊಂದಿರುವಂಥ ಗಣಪತಿ ಏನಾಗುತ್ತೆ, ಆ ಗಣಪತಿ ಈ ವೈಕುಂಠಕ್ಕೆ ಅಂದರೆ ಕೈಲಾಸಕ್ಕೆ ಹೋಗಿ ಶಿವಪಾರ್ವತಿಯಲ್ಲಿ ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾನಂತೆ. ಆ ಸಮಯದಲ್ಲಿ ಯಾಕೆಂದರೆ ಕೆಲವೊಂದು ಪುರಾಣದಲ್ಲಿ ಕೆಲವೊಂದು ಕಥೆಗಳಿರುತ್ತೆ. ಈಗ ಏನಾಗುತ್ತೆ ಗುರುಜಿ, ಇನ್ನು ಅದೇ ರೀತಿಯಾಗಿ ಇವಾಗ ಮನೆಯಲ್ಲಿ ಇಡುವ ಗಣಪತಿಗೂ ಹಾಗೂ ಬೀದಿಯಲ್ಲಿ ಇರುವ ಗಣಪತಿಗೂ ತುಂಬಾ ವ್ಯತ್ಯಾಸನೇ ಇರುತ್ತೆ. ಮತ್ತು ಈಗ ಮನೆಯಲ್ಲಿ ಇಡುವ ಗಣಪತಿನ 1 ದಿನಕ್ಕೆ, 3 ದಿನಕ್ಕೆ, ಹಾಗೆ 5 ದಿನಕ್ಕೆ, 9 ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಅಂದ್ರೆ ಯಾವ ಆಧಾರದ ಮೇಲೆ ವಿಸರ್ಜನೆ ಮಾಡ್ತಾರೆ ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇವಾಗ ನೋಡಿ, ಮನೆಯಲ್ಲಿ ನಾವು ಈಗ ಗಣಪತಿ ಕೆಲವರು ಕೇಳ್ತಾರೆ ಎಷ್ಟು ದಿನಗಳು ಇಡಬೇಕು ಅಂತ. ನೋಡಿ, 1 ದಿನ ಇಡುವಂಥದ್ದು, ಅಥವಾ 3 ದಿನ ಇಡುವಂಥದ್ದು, ಅಥವಾ 9 ದಿನ, 11 ದಿನ, ಅಥವಾ 21 ದಿನ ಗಟ್ಟಲೆ ಇಡ್ತಾರೆ ಕೆಲವರು. ಅಷ್ಟೇ 21 ದಿನ ಲಾಸ್ಟ್, ಅದಕ್ಕೆ ಮೇಲೆ ಇಟ್ಕೊಳ್ಲಿಕ್ಕೆ ಆಗಲ್ಲ. ಯಾಕಂದರೆ ನಾವು ಇಡೋದಲ್ಲ, ನೀವು ಇಂಪಾರ್ಟೆಂಟ್ ಅಲ್ಲಿ ಇಟ್ಟಾಗ ನೀವು ಅಷ್ಟೇ ಕ್ರಮವಾಗಿ ನೀವು ದಿನನಿತ್ಯವೂ ಕೂಡ ಅದಕ್ಕೆ ಪೂಜಾರಿಗಳು ನಡೀತಾ ಇರಬೇಕು. ಮನೆಯಲ್ಲಿ 21 ದಿನಗಳು ಅಥವಾ 11 ದಿನಗಳ ಗಟ್ಟಲೆ ಇರೋಕ್ಕಾಗಲ್ಲ. ಯಾಕಂದ್ರೆ ಅಶೋಚ ಬಂದೇ ಬರುತ್ತೆ. ನಾವು ಹೇಳಿದೆ, ನಾನು ಹೆಣ್ಮಕ್ಳದ್ದು ಅಶೋಚ ಬಂದೇ ಬರುತ್ತೆ. ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು ನೀವು ಮನೇಲಿ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಟ್ಕೊಳ್ಬೋದು. ಇನ್ನು ಅದೇ ಬೀದಿಯಲ್ಲಿ ಇಡುವಂಥದ್ದಕ್ಕೇನು ಅದಕ್ಕೆಲ್ಲ ಏನು ಕ್ರಮಗಳಿರಲ್ಲ. ಯಾಕಂದರೆ ಅವರು 21 ದಿನಗಳು ಕೂಡ ಇಟ್ಕೊತಾರೆ. ಯಾಕಂದರೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಪುರೋಹಿತರು ನೇಮಕ ಮಾಡಿರ್ತಾರೆ. ಅಲ್ಲಿ ಪೂಜೆಗಳು ದಿನನಿತ್ಯವೂ ಕೂಡ ನಡೀತಾ ಇರುತ್ತೆ. ಮತ್ತು ಅಲ್ಲಿ ಯಾಕಂತಂದ್ರೆ ಅಲ್ಲಿ ಒಂಥರ ಈ ಎಷ್ಟೋ ಆಟೋಟಗಳು ಆಡಿಸ್ತಾ ಇರ್ತಾರೆ, ರಂಗೋಲಿಗಳನ್ನ ಬಿಡಿಸುವಂಥದ್ದು, ಅಥವಾ ಎಷ್ಟೋ ಸ್ಪರ್ಧೆಗಳು ಏರ್ಪಾಡು ಮಾಡಿರ್ತಾರೆ. ಒಂದಲ್ಲ ಒಂದು ದಿನನಿತ್ಯವೂ ಕೂಡ ಒಂದೊಂದು ರೀತಿಯ ಒಂದು ಆಟಗಳಾಗ್ಬೋದು, ಅಥವಾ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ರೀತಿ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಇದರಿಂದ ನೋಡಿ ಎಷ್ಟು ಅನುಕೂಲ ಅಂತಂದರೆ, ಆ ಒಂದು ಗ್ರಾಮ ಏನಿರುತ್ತೆ ಒಟ್ಟುಗೂಡ್ಲಿಕ್ಕೆ ಎಷ್ಟು ಅನುಕೂಲ ಆಗುತ್ತೆ. ಗಣಪತಿ ನೋಡಿ, ಗಣ ಅಂತಂದ್ರೆ ಗಣಗಳಿಗೆ ಅಧಿಪತಿ. ಆ ಗಣಗಳನ್ನ ಒಟ್ಟು ಮಾಡುವಂಥ ಒಂದು ಗಣಪತಿ. ಯಾಕೆಂದ್ರೆ ಅಷ್ಟ ಶಿವಗಣಕ್ಕೆ ಅಧಿಪತಿ ಆಗಿರೋ ಒಂದು ಗಣಪತಿ ಅಂದರೆ ಸಮಸ್ತ ಶಿವಗಣಗಳಿಗೂ ಕೂಡ ಅಧಿಪತಿಯಾಗಿರುವಂಥವನು. ಇಲ್ಲಿ ಕೂಡ ನಮ್ಮ ಏನು ಗ್ರಾಮದ ಜನಗಳು, ನೀವು ಏನೆಲ್ಲ ನಿಮ್ಮ ಒಂದು ಸ್ಥಳದಲ್ಲಿ ಕೆಲವೊಬ್ರು ನೋಡಿ ಅವರವರೇ ಒಂದು ಲೇಔಟ್ ಮಾಡ್ಕೊಂಡಿರ್ತಾರೆ. ಆ ಲೇಔಟಲ್ಲಿ ಆಗ್ಬೋದು, ಆ ಒಂದು ಎಲ್ಲಾದರೂ ಆಗ್ಬೋದು, ಅವರ ಒಂದು ಏನು ಒಂದು ಬೌಂಡ್ರಿ ಇರುತ್ತೆ, ಅವರವರೇ ಸೇರ್ಕೊಂಡು ಮಾಡ್ತಾ ಇರ್ತಾರೆ. ಎಲ್ಲರೂ ಸೇರಿ ಕ್ರೂಢಿ ಮಾಡುವಂಥದ್ದು, ಎಲ್ಲರ ಜೊತೆಲಿ ಮಾಡುವಂಥದ್ದು. ನಾನು ಅವಾಗ ಹೇಳಿದೆ, ಬೇರೆ ಯಾವ ಹಬ್ಬನೂ ಕೂಡ ಈ ರೀತಿ ನಾವು ಮಾಡ್ಕೊಳೋದಿಲ್ಲ. ನಾವು ಈ ಗಣಪತಿಯನ್ನು ಮಾತ್ರ ಎಲ್ಲರೂ ಸೇರಿ ಮಾಡುವಂಥದ್ದು. ಹಾಗಾಗಿ ತುಂಬ ವಿಶೇಷವಾದ ಫಲ ಸಿಗುತ್ತೆ. ಇನ್ನು ನೋಡಿ, ಈಗ ನಾನು ಹೇಳಿದ್ರು, ನೀವು ಚಂದ್ರಂದು ಹೇಳ್ತಾ ಇದ್ರಿ. ನೀವು ಚಂದ್ರನ ವಿಷಯಕ್ಕೆ ಬಂದಾಗ ಆ ಒಂದು ಗಣಪತಿ ಏನಾಗುತ್ತೆ, ಅವನು ನಮಸ್ಕಾರ ಮಾಡುವಾಗ ಹೊಟ್ಟೆ ಹೊಡೆದೋಗ್ಬಿಡುತ್ತಂತೆ. ನೋಡಿ, ಹೊಟ್ಟೆಗೆ ಗಣಪತಿ ಸುತ್ತಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಆಗಿರುವಂಥದ್ದು ಇದೆಲ್ಲ. ಅದೇನಾಗುತ್ತೆ, ಶಿವನ ಮೇಲೆ ಚಂದ್ರ ಇರ್ತಾನೆ, ನೋಡಿರ್ತೀರಿ ನೀವು. ಶಿವನ ಮೇಲೆ ಚಂದ್ರ ನೋಡಿ ನಕ್ಬಿಡ್ತಾನಂತೆ. ಅವಾಗ ಏನಾಗುತ್ತೆ, ಪಾರ್ವತಿ ದೇವಿ ಶಾಪ ಕೊಡುವಂಥದ್ದು. ನೋಡಿ, ಈಗ ಪಾರ್ವತಿ ದೇವಿ ಶಾಪ ಕೊಡ್ತಾಳೆ. ಯಾಕಂದ್ರೆ ನಕ್ಕಿದ ತಕ್ಷಣ ಏನಾಗುತ್ತೆ, ಅವಳು ಮಗನಿಗೆ ತೊಂದರೆ ಆಗಿದೆ, ಅಲ್ಲಿ ಒಬ್ಬ ನಗ್ತಾ ಇದ್ದಾಗ ಯಾವ ತಾಯಿ ತಾನೇ ಸಹಿಸ್ಕೊಂತಾಳೆ. ಪಾರ್ವತಿ ದೇವಿ ಶಾಪ ಕೊಡ್ತಾಳೆ, ಚಂದ್ರ ಶಾಪಗ್ರಸ್ತನಾಗ್ತಾನೆ. ನಿನ್ನ ಯಾರು ನೋಡ್ತಾರೆ, ಇದೊಂದೇ ದಿನ ಅಲ್ಲ ಆ ಶಾಪ ಇರೋದಿರುವಂಥದ್ದು, ನಿನ್ನ ಯಾರೇ ನೋಡಿದ್ರು ಕೂಡ ಭೂಲೋಕದಲ್ಲಿ ನಿನ್ನ ಚಂದ್ರನ ಯಾರು ದರ್ಶನ ಮಾಡ್ತಾರೆ ಅವರು ಸರ್ವನಾಶ, ಅಂದರೆ ಅವರಿಗೆ ಅನೇಕ ಸಮಸ್ಯೆಗಳು ಎದುರಾಗುವಂಥದ್ದು, ಆಪಾದನೆಗಳು ಬರುವಂಥದ್ದು, ಇದೆಲ್ಲವೂ ಕೂಡ ಆಗುತ್ತೆ ಅಂತ ಶಾಪ ಕೊಟ್ಬಿಡ್ತಾಳೆ. ಅವಾಗೇನಾಗುತ್ತೆ ನೋಡಿ, ಚಂದ್ರನ ಯಾರು ಕೂಡ ನೋಡ್ತಾರಲ್ಲ, ತುಂಬ ತೊಂದರೆಗಳಾಗುತ್ತೆ. ಭೂಲೋಕದಲ್ಲಿ ಕೂಡ ಚಂದ್ರ ನೋಡಿದ ತಕ್ಷಣ ಅವರೇನೋ ಮಾಡದೇ ಇರೋ ತಪ್ಪುಗಳು ಸಿಗಾಕೊಳ್ಳೋದು, ಇದೆಲ್ಲ ತುಂಬ ಕಷ್ಟಗಳಾದಾಗ ದೇವತೆಗಳೆಲ್ಲ ಬಂದು ಏನು ಮಾಡ್ತಾರೆ, ಈ ಒಂದು ಪಾರ್ವತಿ ದೇವತೆ ಮೊರೆ ಹೋದಾಗ ಅಲ್ಲಿ ಏನಾಗುತ್ತೆ, ಯಾವುದು ನೋಡಿ ಒಂದು ನಮ್ಮ ದೇವರುಗಳು ಕೊಟ್ಟ ಶಾಪಗಳನ್ನ ಯಾವತ್ತೂ ಹಿಂದೆ ತಗೊಳ್ಳಲ್ಲ. ಗುರುಜಿ, ಇನ್ನು ಅದೇ ರೀತಿಯಾಗಿ ಈಗ ಏನಾದರೂ ಪ್ರತಿ ಕಾರ್ಯವನ್ನ ಪ್ರಾರಂಭಿಸಬೇಕಾದ್ರೆ ನಾವು ಗಣೇಶನನ್ನ ಪೂಜೆ ಮಾಡ್ತೀವಿ ಮೊದಲನೆಯದಾಗಿ. ಇನ್ನು ಯಾವುದೇ ಕಾರ್ಯವನ್ನು, ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಗಣೇಶ ಪ್ರತಿಷ್ಠಾಪನೆ ಆಗಿರಲಿ, ಗಣೇಶನನ್ನ ಪೂಜೆ ಮಾಡೋದ್ರ ಮೂಲಕ ನಾವು ಕಾರ್ಯವನ್ನು ಪ್ರಾರಂಭಿಸ್ತೀವಿ. ಯಾಕೆ ಗುರುಜಿ ಇದ್ರ ಬಗ್ಗೆ ತಿಳಿಸ್ಕೊಡಿ, ಏನು ಪದ್ಧತಿ ಗುರುಜಿ? ನೋಡಿ, ಈಗ ಸಾಮಾನ್ಯವಾಗಿ ಹೋಮ ಮಾಡಿದ್ರು ಕೂಡ ಗುರುಗಳೇ ಮನೇಲಿ ಗಣ ಹೋಮ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ.
ಯಾಕಂದರೆ ಗಣಪತಿ ಯಾಕೆ ಅಷ್ಟು ಶ್ರೇಷ್ಠ, ನಾನು ಹೇಳಿದೆ ಮೊದಲ ಪೂಜಾರ್ಹ ಅಂತ ಒಂದು. ಇನ್ನೊಂದು ಗಣಪತಿ ಮಾಡುವಂತಹ ಕೆಲಸಗಳು ವಿಘ್ನಕ್ಕೂ ಗಣಪತಿ ಕಾಣ ಅಂತೆ ನೋಡಿ. ಏನಾದರೂ ನಮ್ಗೆ ಕಷ್ಟ ಬರಬೇಕು ಅಂದ್ರೂ ಗಣಪತಿ ಕಾಣ, ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಕೂಡ. ನಿರ್ವಿಘ್ನ ಗಣಪತಿ ಅಂತ ಹೇಳ್ತೀವಿ ನಾವು, ಸಂಕಷ್ಟಹರ ಗಣಪತಿ ಅಂತ ಹೇಳ್ತೀವಿ ನೋಡಿ. ನಮ್ಮಲ್ಲಿರುವ ಕಷ್ಟಗಳನ್ನು ಪರಿಹಾರ ಮಾಡುವಂಥವನು. ಯಾಕೆಂದರೆ ಮುಂದೆ ಈಗ ಏನೋ ಒಂದು ಕೆಲಸ ನೋಡಿ, ಒಂದು ಕೆಲಸ ಯಾವುದೋ ಒಂದು ಶುಭ ಕಾರ್ಯ ಆಗಬೇಕಂದ್ರೆ ಎಷ್ಟು ಅಡೆತಡೆಗಳು ಬಂದೇ ಬರುತ್ತೆ ನೋಡಿ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತಾರೆ. ನೀವು ಒಂದು ಮದುವೆಗೆ ಹೋಗಿ ಮದುವೆ ಮಾಡಬೇಕು ಅಂದ್ಕೊಳ್ಳಿ, ಎಷ್ಟು ಅಡೆತಡೆಗಳು ಬರುತ್ತೆ. ಯಾವುದೇ ಆಗಲಿ ಶುಭ ಕಾರ್ಯಗಳನ್ನು, ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾಗಿರುವಂಥದ್ದಲ್ಲ, ಪೂರ್ವ ಜನ್ಮದ ಸುಕೃತ ಇರಬೇಕು ಅಂತ ಹೇಳುತ್ತೆ. ಮನೆಯಲ್ಲಿ ಒಂದು ಸತ್ಯನಾರಾಯಣ ವ್ರತ ಮಾಡಬೇಕು ಅಂದರೂ ಕೂಡ ನಿಮಗೆ ಪೂರ್ವ ಜನ್ಮದ ಒಂದು ಋಣ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ಆ ಇರುವಂತಹ ಸಂಕಷ್ಟಗಳನ್ನು ದೂರ ಮಾಡಲಿಕ್ಕೆ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಯಾವುದಾದ್ರೂ ನೋಡಿ, ಈಗ ವಿಘ್ನಕ್ಕೂ ನಿರ್ವಿಘ್ನಕ್ಕೂ ಗಣಪತಿ ಕಾಣ. ಮಾಡುವಂತಹ ಪೂಜೆ ಕಾರ್ಯಗಳು ವಿಘ್ನಗಳು ಬಾರದೇ ನಿರ್ವಿಘ್ನವಾಗಿ ನಮ್ಮ ಎಲ್ಲ ಪೂಜೆ ಪುನಸ್ಕಾರಗಳು ನಮಗೆ ನೆರವೇರಲಿ ಅಂತ ಮಹಾಗಣಪತಿಯನ್ನು ಮೊದಲನಾಗಿ ಆರಾಧನೆ ಮಾಡ್ಕೊಳ್ತೀವಿ. ಇನ್ನು ಈ ಶಾಪಗ್ರಸ್ತನಾದ ಚಂದ್ರನಿಂದ ಎಷ್ಟು ಅನಾನುಕೂಲಗಳಾಯಿತು ಅಂತ ದೇವತೆಗಳೆಲ್ಲ ಬಂದರು, ಇಲ್ಲಿ ಪಾರ್ವತಿ ಹತ್ರ ಮೊರೆ ಹೋದರು ನೋಡಿ. ಈ ರೀತಿ ತುಂಬ ತೊಂದರೆಗಳಾಗ್ತಿದೆ ಎಲ್ಲರಿಗೂ ಕೂಡ, ಎಲ್ಲ ದೇವತೆಗಳು ಕೂಡ ತೊಂದರೆ, ಚಂದ್ರನ ಯಾರು ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಇದ್ದಾಗ ಏನಾಗುತ್ತೆ, ಆ ಶಾಪ ಹಿಂತೆಗೆದುಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಯಾವತ್ತೂ ಈ ದಿನ ಮಾತ್ರ ನೋಡಿ, ಒಂದೇ ದಿನ ಕೊಟ್ಟಿರೋದು, ಭಾದ್ರಪದ ಶುಕ್ಲದ ಚೌತಿಯ ದಿನ ಯಾರು ದರ್ಶನ ಮಾಡ್ತಾರೆ ಅವರಿಗೆ ಈ ಅಪಾದನೆಗಳು ಬರುವಂಥದ್ದಾಗುತ್ತೆ ಅಂತ, ಈ ಒಂದೇ ದಿನ ಇರುವಂಥದ್ದು. ಹಾಗಾಗಿ ಈ ದಿನ ಚಂದ್ರ ದರ್ಶನ ಮಾಡಿದ್ರೆ ಈ ರೀತಿ ಎಲ್ಲ ತೊಂದರೆಗಳಾಗುವಂಥದ್ದಾಗುತ್ತೆ. ಹೌದು ಗುರುಜಿ, ಇನ್ನು ಅದೇ ರೀತಿಯಾಗಿ ಈ ಗಣೇಶ ಹಬ್ಬವನ್ನ ಮುಹೂರ್ತದ ಪ್ರಕಾರ ಪೂಜೆಯನ್ನ ಮಾಡ್ತಾ ಇದ್ದಾರಾ ಅಥವಾ ಲಗ್ನದ ಪ್ರಕಾರ ಪೂಜೆಯನ್ನ ಮಾಡ್ತಾರಾ, ಇದ್ರ ಬಗ್ಗೆ ತಿಳಿಸಿ. ನೋಡಿ, ಈಗ ಸಾಮಾನ್ಯವಾಗಿ ನಾವೊಂದು ಶುಭ ಕಾರ್ಯಗಳು ಮಾಡುವಾಗ ಗುರುಗಳು ಕೇಳ್ತಾರೆ, ಗುರುಗಳೇ ನನಗೊಂದು ಲಗ್ನ ಕೊಡಿ, ಒಳ್ಳೆ ಲಗ್ನ ಹೇಳಿ ಅಂತಾರೆ. ಇನ್ನು ಕೆಲವರು ಒಳ್ಳೆ ಮುಹೂರ್ತ ಕೊಡಿ ಗುರುಗಳೇ ಅಂತ ಹೇಳ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಕೆಲವೊಂದು ತಿಥಿಗಳಲ್ಲಿ ಪೂಜೆ ಮಾಡ್ತೀವಿ, ಕೆಲವೊಂದು ನಕ್ಷತ್ರಗಳಲ್ಲಿ ಪೂಜೆ ಮಾಡ್ತೀವಿ. ಈಗ ರೋಹಿಣಿ ನಕ್ಷತ್ರ ಕೃಷ್ಣನ ಪೂಜೆ ಮಾಡಿದ್ವಿ ಅಲ್ವಾ. ಅದೇ ರೀತಿ ಕೆಲವೊಂದು ತಿಥಿಗಳಲ್ಲಿ, ಈಗ ಇವತ್ತು ಚತುರ್ಥಿ ತಿಥಿ ಇದೆ, ಚತುರ್ಥಿ ತಿಥಿನೇ ಮಾಡೋದು ಪೂಜೆ ನಾವು ಈ ಗಣಪತಿನ ನೋಡಿ. ಈಗ ಸೆಪ್ಟೆಂಬರ್ ಬಂತು, ಯಾವುದೋ ಒಂದು ದಿನ ಮಾಡಲ್ಲ ನೋಡಿ. ಹೋದ ವರ್ಷ ಈ ಸೆಪ್ಟೆಂಬರ್ ಕೊನೆಯಲ್ಲಿ ಬಂದಿತ್ತು, ಈಗ ಮೊದಲನೇದಾಗೆ ಬಂದ್ಬಿಟ್ಟಿದೆ. ದಿನ ಅಲ್ಲ ಲೆಕ್ಕ ನಮಗೆ, ಇದೇನು ತಿಥಿ, ಚತುರ್ಥಿ ತಿಥಿ ದಿನ ಮಾಡ್ತಾ ಇದ್ದೀವಿ, ಚತುರ್ಥಿ ದಿನ ಮಾಡುವಂಥದ್ದು. ಹಾಗಾಗಿ ಕೆಲವೊಂದು ಲಗ್ನ ಮತ್ತೆ ಏನಿದು ನೋಡಿ, ಈಗ ಈ ಒಂದು ಗಣಪತಿ ಒಂದು ಪ್ರತಿಷ್ಠೆ ಮಾಡ್ಕೊಳ್ಳೋರು ಲಗ್ನದಿಂದನೂ ಮಾಡ್ಬೋದು. ಕೆಲವೊಂದು ಲಗ್ನ ಶುಭ ಲಗ್ನಗಳಿರುತ್ತೆ, ಆ ಶುಭ ಲಗ್ನಗಳು ಇಟ್ಕೊಂಡು ಮಾಡುವಂಥದ್ದು. ಇನ್ನು ಮುಹೂರ್ತ ನೋಡಿ, ಬ್ರಾಹ್ಮಿ ಮುಹೂರ್ತ ಅಂತ ನಾವು ಹೇಳ್ತೀವಿ. ಏನು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ ಬರುತ್ತೆ, ದಿನನಿತ್ಯವೂ ಕೂಡ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಮಾತಾಡ್ತಿರ್ತೀವಿ ನಾವು. ಒಂದು 4 ರಿಂದ 5 ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ಈ ಮುಹೂರ್ತದಲ್ಲಿ ಮಾಡ್ಕೊಳ್ಳುವಂಥದ್ದು. ಇನ್ನು ಅಭಿಜಿನ್ ಲಗ್ನ ಅಂತ, ಅಭಿಜಿನ್ ಮುಹೂರ್ತ ಕೂಡ ಅಂತಾರೆ. ಯಾವಾಗ ಮಧ್ಯಾಹ್ನ ಬರ್ತಿದೆ 12 ಗಂಟೆ 1 ಗಂಟೆ ಸಮಯಗಳಲ್ಲಿ. ಯಾಕಂದರೆ ಮಧ್ಯಾಹ್ನ ದೊಡ್ಡ, ಯಾಕಂದರೆ ಈಗ ಎಲ್ಲ ಒಂದು ಹತ್ರ ಈಗ ನಾವು ಆದಿಗಳಲ್ಲಿ ಬೀದಿಗಳಲ್ಲೆಲ್ಲ ಗಣಪತಿ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇರ್ತೀವಿ. ನಾವು ಬೆಳಗ್ಗೆನೇ ಅಷ್ಟು ಮುಹೂರ್ತಕ್ಕೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಅದು, ಯಾಕಂದರೆ ಎಲ್ಲರೂ ಸೇರಿ ಮಾಡ್ತಾ ಇರುವಂಥದ್ದು ವಿಚಾರ. ಅದಕ್ಕೆ ಮಧ್ಯಾಹ್ನ ಅಭಿಜಿನ್ ಲಗ್ನ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ ಗಣಪತಿ ಪ್ರತಿಷ್ಠಾಪನೆಗೆ ಅಲ್ವಾ. ಇನ್ನು ಕೆಲವರಿಗೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಗೋಧೂಳಿ ಲಗ್ನ ಅಂತ ಹೇಳ್ತೀವಿ. ಈ ಗೋಧೂಳಿ ಲಗ್ನ ಯಾವುದು, ಗೋವುಗಳು ಅಂದರೆ ಗೋವುಗಳು ಈಗ ಸಾಯಂಕಾಲ ಸಮಯದಲ್ಲಿ ಗೋವುಗಳು ಕಾಡಿಗೆ ಹೋಗಿರೋ ನಾಡಿಗೆ ಬರ್ತಾ ಇರ್ತವೆ. ಈ ಒಂದು ಸಮಯವನ್ನು ನಾವೇನು ಹೇಳ್ತೀವಿ, ಗೋಧೂಳಿ ಲಗ್ನ ಹೇಳ್ತೀವಿ. ಸಾಯಂಕಾಲದ ಸಮಯ ಸೂರ್ಯೋದಯಕ್ಕೆ ಮೊದಲು ಬರುವಂತಹ 4:30 5:30 ಮೇಲೆ ಬರುತ್ತೆ. ಈ ಬರುವಂತಹ ಲಗ್ನದಲ್ಲಿ, ಗೋಧೂಳಿ ಲಗ್ನದಲ್ಲಿ ಕೂಡ ನಾವು ಈ ಪ್ರತಿಷ್ಠಾಪನೆಗಳನ್ನು ಮಾಡ್ಕೊಳ್ಬೋದು. ಯಾಕಂದರೆ ನಾವು ಬರೇ ಒಂದು ಯಾವುದೋ ಈಗ ನೋಡಿ ಗುರುಗಳು ಇವತ್ತು ತಿಥಿ ಚತುರ್ಥಿ ಇದೆ, ಬರೀ ರಾಹುಕಾಲ ಗುಳಿಕಾಲ ನೋಡೋದು ಅಷ್ಟೇ ಅಲ್ಲ, ಈ ಲಗ್ನಗಳನ್ನು ಕೂಡ ನಾವು ನೋಡಿ ಈ ದಿನ ಪ್ರತಿಷ್ಠಾಪನೆಯನ್ನು ಮಾಡ್ಕೊಳ್ಬೋದು. ಇನ್ನು ನೀವು ಕೇಳಿದ್ರೆ ಈಗ ಚಂದ್ರ ದರ್ಶನದ ಗುರುಗಳೇ ಈ ರೀತಿ ಆಯ್ತು, ಚಂದ್ರದೊಂದು ಕಥೆ ಆಯಿತು. ಯಾಕೆ ಅದು ಶಾಪಗ್ರಸ್ತನಾದ ಚಂದ್ರ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗೊತ್ತಿತ್ತು. ಅದು ಇದಕ್ಕೇನು ಪರಿಹಾರವನ್ನು ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ. ಅಪ್ಪಿ ತಪ್ಪಿ ಯಾರೋ ಇವತ್ತು ಚಂದ್ರನನ್ನು ನೋಡ್ಬಿಡ್ತಾರೆ. ಯಾಕಂದರೆ ಏನಾಗ್ಬಿಡುತ್ತೆ ಗೊತ್ತಾ, ಏನು ಮಾಡಬಾರ್ದು ಅನ್ಸಿದ್ರೆ ಅದೇ ನಮ್ಮ ಮನಸ್ಸಲ್ಲಿರುತ್ತೆ ಜನಗಳಿಗೆ. ಇದೇನು ಚಂದ್ರನೇ ನೋಡಬಾರ್ದು ಅಂತ ಹೇಳ್ತಾರಲ್ಲ, ಕೆಲವೊಬ್ರು ಬೇಕು ಅಂತ ನೋಡೋದಿದೆ, ಇನ್ನು ಕೆಲವರು ತಪ್ಪಾಗಿ ನೋಡ್ಬಿಡ್ತಾರೆ. ಹೌದು, ಏನಾಗುತ್ತೆ ಅನ್ನೋದು ಅಂತ ಕೆಲವರು, ಯಾಕಂದ್ರೆ ಇರ್ತಾರಲ್ಲ ನಾಸ್ತಿಕರು, ಆ ಥರದ್ದು ಒಂದಿದೆ. ಇನ್ನು ಕೆಲವರಿಗೆ ಏನೋ ಇವತ್ತು ಪೂಜೆ ಪುನಸ್ಕಾರ ಸಡಗರ ಸಂಭ್ರಮ ಓಡಾಡ್ತಾ ಇರ್ತಾರೆ, ಎಲ್ಲ ಹೊರಗಡೆ ಹೋಗಿರ್ತಾರೆ, ಅಪ್ಪಿ ತಪ್ಪಿ ನೋಡ್ಬಿಡ್ತಾರೆ. ಮನಸ್ಸಲ್ಲಿ ಇದ್ಬಿಡುತ್ತೆ ಅದು, ಅಯ್ಯೋ ನಾನು ಚಂದ್ರ ನೋಡ್ಬಿಟ್ಟೆ, ನನಗೇನು ತೊಂದರೆ ಆಗುತ್ತೋ ಏನಾಗುತ್ತೋ ಏನೋ. ಯಾಕಂದರೆ ಒಂದು ಶಾಪ ಇದೆ ಅಂದರೆ ಅದು ಪರಿಹಾರ ಇದ್ದೇ ಇರುತ್ತಲ್ವಾ, ಅವಶ್ಯಕವಾಗಿ ತಿಳ್ಕೊಳ್ಬೇಕು. ಗುರುಜಿ, ಇನ್ನು ಅದೇ ರೀತಿಯಾಗಿ ಗಣಪತಿ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಯಾವ ರೀತಿಯಾಗಿ ನೈವೇದ್ಯವನ್ನ ಗಣಪತಿಗೆ ಅರ್ಪಿಸಬೇಕು ಗುರುಜಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನೈವೇದ್ಯ ಕ್ರಮ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಹೇಳಿದ್ವಿ, ಕಡುಬು ಆಗ್ಬೋದು, ಲಡ್ಡು ಆಗ್ಬೋದು, ಮೋದಕಗಳನ್ನು ನೈವೇದ್ಯ ಮಾಡುವಂಥದ್ದು. ಅದ್ರ ಜೊತೆ ತುಂಬ ವಿಶೇಷವಾಗಿರುವಂಥದ್ದು ನೋಡಿ, ನಾವು ನೈವೇದ್ಯವನ್ನು ದ್ವಿಕಾಲಾಧಾರೆ ಮಾಡಿದಾಗ 2 ಸಮಯದಲ್ಲೂ ಮಾಡಬೇಕು. ಈಗ ಏನೋ ಒಂದೇ ಒಂದ್ಸರಿ ಪ್ರತಿಷ್ಠೆ ಆದ ತಕ್ಷಣ ನೈವೇದ್ಯ ಮಾಡಿ ಸುಮ್ಮನೆ ಬಿಡೋದಲ್ಲ. ನೀವು ಎಲ್ಲಿವರೆಗೂ ಗಣಪತಿನ ಇಟ್ಕೊಂಡಿರ್ತೀರಾ ಅಲ್ಲಿವರೆಗೂ ಕೂಡ ಈ ನೈವೇದ್ಯ ಆಗ್ತಾನೆ ಇರಬೇಕು. ಇಲ್ಲ ಅಂತಂದ್ರೆ ನಮಗೆ ನೋಡಿ ಅಪಚಾರ ಅಲ್ಲೇ ಆಗೋದು. ನಾವು ಈಗ ಎಷ್ಟು ಜನ ಒಂದು 5 ದಿನ ಇಟ್ಕೊಂಡಿರ್ತೀರಾ, ಫಸ್ಟ್ ದಿನ ಮಾತ್ರ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಇನ್ನು 3-4 ದಿನ ಗಣಪತಿ ಕಡೆನೇ ನೋಡಿಲ್ಲ ಅಂತಂದ್ರೆ ಅದು ಅಪಚಾರ ಅಲ್ವಾ.
ಯಾಕಂದರೆ ಇದರಿಂದ ನಮಗೆ ಏನಾಗುತ್ತೆ ತುಂಬ ತೊಂದರೆಗಳಾಗುವಂಥದ್ದಾಗುತ್ತೆ. ನೋಡಿ ಎಷ್ಟೋ ಕಡೆ ಗಣಪತಿ ಇಡ್ತಾ ಇರ್ತಾರೆ, ನಂದು 23ನೇ ವರ್ಷ ಗಣಪತಿ ಅಂತ ಇರುತ್ತೆ, ನಾವು 25ನೇ ವರ್ಷ ಗಣಪತಿ ಆಚರಣೆ ಮಾಡ್ತಾ ಇದೀವಿ. ಗಣಪತಿ ಅನುಗ್ರಹ ಸಿಗಬೇಕಾದ್ರೆ ಅಷ್ಟು ಕ್ರಮಬದ್ಧವಾಗಿ ನಾವು ಮಾಡಬೇಕು ಅಂತ. ಗುರುಜಿ, ಇನ್ನು ಅದೇ ರೀತಿಯಾಗಿ ಗಣಪತಿಗೆ ಗರಿಕೆ ಯಾಕೆ ಇಡ್ತಾರೆ ಗುರುಜಿ? ಕಡುಬು ಯಾಕೆ ಮಾಡ್ತಾರೆ? ಮೋದಕ ಪ್ರಿಯ ಅಂತ ಕರೀತಾರೆ, ಯಾಕೆ ಗುರುಜಿ? ನೋಡಿ ಈಗ ಗರಿಕೆ ಯಾಕೆ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಕೆಲವೊಂದು ಪುರಾಣಗಳಲ್ಲಿ ಕೆಲವೊಂದು ಕಥೆ ಹೇಳ್ತಾ ಇರುತ್ತೆ. ಈಗ ಗಣಪತಿ 32 ಅವತಾರಗಳನ್ನೆತ್ತಿದ್ದಾನೆ. 32 ಅವತಾರಗಳಲ್ಲಿ ಅಸುರ ಸಂಹಾರಕ್ಕಾಗಿ ಆಗಿರುವಂಥದ್ದು ನಾವು ತಿಳ್ಕೊಳ್ಬೇಕು. ಈ ಗಣಪತಿ ಒಬ್ಬ ಅಸುರ, ಅವನೊಬ್ಬ ಅಸುರನ ಸಂಹಾರ ಆಗಿರುತ್ತೆ. ಆ ಸಂಹಾರ ಆಗಿ, ಏಕೆಂದರೆ ಅದು ಹಗಲು ರಾತ್ರಿ ಒಂದು ಗಣಪತಿಯ ಒಂದು ಯುದ್ಧ ಆಗಿರುತ್ತಂತೆ. ಆ ಯುದ್ಧದ ಸಮಯದಲ್ಲಿ ಏನಾಗುತ್ತೆ, ಆ ಗಣಪತಿಗೆ ಉಷ್ಣತೆ ಹೆಚ್ಚಾಗ್ಬಿಟ್ಟಿರುತ್ತೆ ದೇಹದಲ್ಲಿ ಉಷ್ಣತೆ ಎತ್ತಾದಾಗ ಯಾರು ಏನು ಮಾಡಿದ್ರೂ ಸಮಾಧಾನ ಆಗ್ತಾ ಇಲ್ಲ, ಅಷ್ಟು ಉಷ್ಣತೆ ಇದೆ. ಅದು ಯಾವುದೋ ಒಂದು ರಾಕ್ಷಸ ಸಂಹಾರ ಆಗಿ ಬಂದಿರ್ತಾರೆ, ಫುಲ್ಲು ಏನೇ ಮಾಡಿದ್ರು ಕೂಡ ಅವ್ರಿಗೆ ಆ ಒಂದು ಉಷ್ಣ ತೀವ್ರತೆ ಅದು ಕಡಿಮೆ ಆಗ್ತಾ ಇರಲ್ಲ. ಹಾಗಾಗಿ ಆ ಗರಿಕೆನ ಉದಿಸ್ತಾರಂತೆ. ಅವಾಗ ಆ ಗರಿಕೆ ಉದಿಸಿದಾಗ ಏನಾಗುತ್ತೆ, ಅದರ ಏನಿದು ಆ ಗರಿಕೆಯಿಂದ ಏನಾಗುತ್ತೆ, ಒಂದು ಶಾಂತತೆ, ಒಂದು 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 ಏನಾಗುತ್ತೆ, ತಂಪಾಗಿರುವಂಥದ್ದು. ಗಣಪತಿ ಗರಿಕೆ ಹಿಡ್ಕೊಳ್ಳೋ ಕೈಯಲ್ಲಿ ಎಷ್ಟು ತಂಪಾಗಿರುತ್ತೆ ಗರಿಕೆ, ಅದ್ರ ಸ್ವಭಾವನೆ ಆ ರೀತಿ ಗರಿಕೆ ಅಂತದ್ದು. ಹಾಗಾಗಿ ಅವತ್ತಿನಿಂದ ಇವು ಗರಿಕೆ ಪ್ರಿಯ ಗಣಪತಿ ಅಂತ. ಓಕೆ ಗುರುಜಿ, ಇನ್ನು ಅದೇ ರೀತಿಯಾಗಿ ಈಗ ಗಣಪತಿಯನ್ನ ವಿಸರ್ಜನೆ ಮಾಡುವಂತಹ ಸಂದರ್ಭದಲ್ಲಿ 3 ಸರಿ ಮುಳುಗಿಸ್ತಾರೆ, 5 ಸರಿ ಮುಳುಗಿಸ್ತಾರೆ, ಈ ಪದ್ಧತಿ ಬಗ್ಗೆ ಹೇಳಿ. ನೋಡಿ, ಈಗ ಗಣಪತಿ ಮುಳುಗಿಸುವಂಥದ್ದು ಅಂತ ಬಂದಾಗ 3 ಸರಿ 5 ಸರಿ ಮುಳುಗೋದಲ್ಲ ಅಲ್ಲಿ ಪದ್ಧತಿ. ಗಣಪತಿನ ನಾವು ವಿಸರ್ಜನೆ ಕ್ರಮನೇ ಅಲ್ಲಿ ವಿಶೇಷವಾಗಿರುವಂಥದ್ದು. ಈಗ ನೋಡಿ, ನೀವು ಯಾವ ರೀತಿ ತುಂಬ ಕ್ರಮಬದ್ಧವಾಗಿ ಪ್ರತಿಷ್ಠಾಪನೆ ಮಾಡಿರ್ತೀರ, ಗಣಪತಿಯನ್ನ ಆವಾಹನೆ ಮಾಡ್ಕೊಂಡಿರ್ತೀರ ಆ ಬಿಂಬಕ್ಕೆ ನೀವು. ಈಗ ಕೆಲವೊಂದು ಪ್ರತಿಷ್ಠಾಪನೆಗಳು ತಿಳ್ಕೊಳ್ಬೇಕು. ನೋಡಿ, ನಾವು ಗುರುಗಳ ನೀವು ಪ್ರತಿಷ್ಠಾಪನೆ ಮಾಡಿರ್ತೀರಾ, ಈಗ ನೋಡಿ ಯಾವ್ದಾದ್ರು ದೇವಸ್ಥಾನ ಕೂಡ ನೀವು ಹೋಗ್ತೀರಾ, ನೀವು ಹೋಗಲ್ಲ. ನೀವು ಈ ಗಣಪತಿ ಅಂತ ಬಂದಾಗ ಅಷ್ಟೊಂದು ಯಾರು ಕೂಡ ಭಯ ಬೀಳಲ್ಲ. ಈಗ ಯಾವುದಾದ್ರು ಈಗ ಶಿವನ ದೇವಸ್ಥಾನನೋ ಅಥವಾ ಯಾವುದಾದ್ರು ವಿಷ್ಣು ದೇವಾಲಯ, ಆಂಜನೇಯ ಸ್ವಾಮಿ, ನೀವು ಹೋಗಿ ಚಪ್ಪಲಿ ಹಾಕೊಂಡು ಹೋಗಿ ಒಳಗಡೆ ಹೋಗೋಣ, ಚಪ್ಪಲಿ ಬೇಡ, ನೀವು ಹಂಗೆ ಒಳಗಡೆ ಹೋಗಿ ಗರ್ಭಗುಡಿ ಒಳಗೂ ಕೂಡ ಯಾರು ಹೋಗಲ್ಲ ಅಲ್ವಾ, ಅಷ್ಟೊಂದು ಭಯ ಬಿಡ್ತೀವಿ. ಆದರೆ ಗಣಪತಿಗೆ ಭಯ ಬೀಳಲ್ಲ, ಅದ್ರ ಸುತ್ತ ಓಡಾಡ್ತಿರ್ತಾರೆ, ಕೆಲವರು ಚಪ್ಪಲಿ ಹಾಕೊಂಡೆ ಓಡಾಡ್ತಾ ಇರ್ತಾರೆ. ಆದರೂ ಏನೂ ಆಗಲ್ವಲ್ಲ ಗುರುಗಳೇ, ಏನಿದು ಅಂತ ಕೇಳಿದಾಗ ನೋಡಿ, ನಾವು ಗಣಪತಿ ಅಂತ ಬಂದಾಗ ಕೆಲವೊಂದು ಪ್ರತಿಷ್ಠಾಪನಾ ಕ್ರಮದಲ್ಲಿ ಕೂಡ ಆಗಮಶಾಸ್ತ್ರದ ರೀತಿಯ ಕೆಲವೊಂದು ಪ್ರತಿಷ್ಠಾಪನೆಗಳಿರುತ್ತೆ. ನಾವು ಆಲಯದಲ್ಲಿ ಒಂದು ಸ್ಥಿರಬಿಂಬ ಪ್ರತಿಷ್ಠಾಪನೆ ಮಾಡುವಾಗ ಆ ಒಂದು ವಿಗ್ರಹಕ್ಕೆ ಅಧಿವಾಸಗಳನ್ನು ಮಾಡಿರ್ತೀವಿ, ಇನ್ನು ಷೋಡಶ ಕರ್ಮಗಳನ್ನು ಮಾಡಿರ್ತೀವಿ, ಕೆಲವೊಂದು ವಿಶೇಷವಾಗಿರುವಂಥ ತತ್ವನ್ಯಾಸಾದಿ ಹೋಮಗಳಿರುತ್ತೆ. ಆ ತತ್ವನ್ಯಾಸಾದಿಗಳು ಹೋಮಗಳನ್ನು ಮಾಡಿರ್ತೀವಿ. ಆದರೆ ಈ ಒಂದು ಆದಿ ಬೀದಿಯಲ್ಲಿ ಆಗಲಿ ಮನೆಯಲ್ಲಿ ಕೂರಿಸುವಂಥ ಗಣಪತಿಗೆ ಪ್ರತಿಷ್ಠಾಪನೆ ಇಲ್ಲ. ಅಲ್ಲಿ ಏನು ಮಾಡ್ತೀವಿ, ಧ್ಯಾನ ಆವಾಹನೆ ಇರುತ್ತೆ ಅಷ್ಟೇ. ಬರೀ ಧ್ಯಾನ ಮಾಡುವಂಥದ್ದು, ದೇವರನ್ನು ಆವಾಹನೆ ಮಾಡ್ಕೊಂಡಿರ್ತೀವಿ. ಯಾಕಂದರೆ ಇದು ಚರಬಿಂಬ, ಇದನ್ನು ನಾವು ಏನೋ ವಿಸರ್ಜನೆ ಮಾಡ್ತೀವಿ. ನಾವು ವಿಸರ್ಜನೆ ಮಾಡುವಂಥ ಬಿಂಬಕ್ಕೆ ನಾವು ಬರೀ ಧ್ಯಾನ ಆವಾಹನ ಷೋಡಶೋಪಚಾರ ಪೂಜೆ ಆಗಿರುತ್ತೆ ಅಷ್ಟೇ ಅಲ್ಲಿ. ಹಾಗಾಗಿ ಈ ವಿಗ್ರಹವನ್ನು ನೀವು ವಿಸರ್ಜನೆ ಮಾಡುವಾಗ ನೀರಲ್ಲಿ ಮುಳುಗಿಸಿ, ಕೆಲವರು 3 ಸರಿ ಎತ್ತುತ್ತಾರೆ, 5 ಸರಿ, ಅದರಲ್ಲಿ ಅದರಲ್ಲಿ ಏನು ದೋಷ ಅಂತ ಏನಿಲ್ಲ. ನೀವು ಗಣಪತಿ ಮುಳುಗಿಸೋ ಕ್ರಮ ಅಂತ ಇರೋದು. ಆದರೆ ಗಣಪತಿಯನ್ನು ನೀವು ವಿಸರ್ಜನೆ ಮಾಡುವಾಗ ನೀವು ತುಂಬ ಎಚ್ಚರಿಕೆಗಳು ತೊಗೊಳ್ಬೇಕು. ಕೆಲವೊಬ್ರು ಕೈಯೇ ಮುರಿದೋಗ್ಬಿಟ್ಟಿರುತ್ತೆ, ಕೆಲವೊಬ್ರು ನೋಡಿ, ಎಷ್ಟೋ ನೋಡಿದ್ವಿ ನಾವು, ಮೊಬೈಲ್ಸಲ್ಲೆಲ್ಲ ಬರ್ತಾ ಇರುತ್ತೆ, ತಲೆನೇ ಮುರಿದೋಗ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾರೆ, ತಲೆನೇ ಮುರ್ಕೊಂಡು ಹೋಗ್ಬಿಡ್ತಾರೆ. ಗುರುಜಿ, ಇದ್ರ ಬಗ್ಗೆ ಗುರುಜಿ ಗಣೇಶ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ರಿ, ಚಂದ್ರಯಾನದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಅದೇ ರೀತಿಯಾಗಿ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಹೇಳಪ್ಪ, ಏನು ಪ್ರಶ್ನೆ ಇತ್ತು? ಗುರುಗಳೇ ನಮಸ್ತೆ. ನಮಸ್ತೆ ಗುರುಗಳೇ, ನನ್ನ ಹೆಸರು ನಾಗರಾಜ್ ಅಂತೇಳಿ. ಗುರುಗಳೇ, ಸಾಲಬಾಧೆ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಕೇಳಬೇಕಾಗಿತ್ತು. ಅನಂತರ ಯಾವುದರಲ್ಲಿ ಗೊತ್ತಿಲ್ಲ. ನಿಮ್ದು ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಹಾ, ಡೇಟ್ ಆಫ್ ಬರ್ತ್ ಗೊತ್ತಿದೆ ಗುರುಜಿ. ಹೇಳಿ. 30/9 1994 ಗುರುಜಿ. ಟೈಮು ಮುಂಜಾನೆ 7ರಿಂದ 8 ಗಂಟೆ ಗುರುಜಿ. ಏನು ಪ್ರಶ್ನೆ ಇತ್ತು? ಸಾಲಬಾಧೆಯಿಂದ ತೊಂದರೆ ಆಗ್ತಿದ್ಯಾ? ಹಾ, ತೊಂದರೆ ಆಗ್ತಾ ಇದೆ. ಯಾವಾಗ ಅದರಿಂದ ಮುಕ್ತ ಅಂತೀನಿ. ಆನಂತರ ಇನ್ನೂ ಮದುವೆ ಇಲ್ಲ ಗುರುಜಿ. ಓಕೆ, ನೋಡಿ, ಇವಾಗ ಗಣಪತಿ ಹಬ್ಬದ ನಂತರ ನಾವು ಕೆಲವೊಂದು ರಾಶಿಗಳ ಬಗ್ಗೆ ಹೇಳ್ತಾ ಇದ್ವಿ. ನಿಮ್ಮದು ನಾಮ ನಕ್ಷತ್ರಕ್ಕೆ ಈ ವೃಶ್ಚಿಕ ರಾಶಿ ಬರುವಂಥದ್ದಾಗುತ್ತೆ. ಯಾಕಂದರೆ ಈ ವೃಶ್ಚಿಕ ಮತ್ತು ಯಾರೆಲ್ಲ ಈ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿರ್ತೀರ, ಕೆಲವೊಂದು ಈ ಗಣಪತಿ ಹಬ್ಬದ ನಂತರ ಕೂಡ ಕೆಲವೊಂದು ಸಮಸ್ಯೆಗಳನ್ನ ನೀವು ಎದುರಿಸಬೇಕು ಅಂತ ಹೇಳಿದೆ. ಯಾಕಂದರೆ ಈಗ ನೀವು ಒಂದು ನಿಮ್ಮ ನಾಮ ನಕ್ಷತ್ರಕ್ಕೆ ನೋಡಿಕೊಂಡಾಗ ಬರುವಂತಹ ವೃಶ್ಚಿಕ ರಾಶಿಯಿಂದ ಕೆಲವೊಂದು ಸಾಲಬಾಧೆ ತೊಗೊಳ್ತಾ ಇರ್ತೀರಾ, ಅಥವಾ ನಿಮ್ಮ ದಶಾಕಾಲಗಳಲ್ಲಿ ನೋಡಿದಾಗ ನೋಡಿ, ಇದುವರೆಗೂ ಸ್ವಲ್ಪ ಕಷ್ಟಗಳು ಅನುಭವಿಸಿರ್ಬೋದು ನೀವು. ಯಾಕಂದರೆ ಈಗ ಬುಧ ದಶೆ ನಡೆಯೋದ್ರಿಂದ ಕೆಲವೊಂದು ಬುದ್ಧಿಶಕ್ತಿಗೆ ಅಂದರೆ ಮುಂದೆ ಬುದ್ಧಿ ಅಂದರೆ ಏನಾಗ್ಬಿಡುತ್ತೆ, ನೀವು ಸಾಲಬಾಧೆಯಿಂದ ತುಂಬ ನರಳುವಂಥದ್ದು,
ಅಥವಾ ಸಾಲ ಕೊಟ್ಟರೆ ತೊಂದರೆ ಮಾಡುವಂಥದ್ದು, ಈ ರೀತಿಯಲ್ಲಿ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಈ ಗಣಪತಿ ಹಬ್ಬದ ಆಚರಣೆ ನಂತರ ಕೆಲವೊಂದು ನಿಮಗೆ ಅನುಕೂಲಗಳಾಗುವಂಥದ್ದು ಇದೆ. ಹಾಗಾಗಿ ಒಂದು ಕೆಲಸ ಮಾಡಿ, ಇವತ್ತು ಹಬ್ಬ ಚೆನ್ನಾಗಿ ನಡೀತಾ ಇರುತ್ತೆ ಎಲ್ಲ ಕಡೆ ಕೂಡ, ನೀವು ಕೂಡ ಈ ಗಣಪತಿ ಹತ್ರ ಹೋಗಿ ಒಂದು ಗರಿಕೆ, ಎಲ್ಲರೂ ನಿಮಗೆ ಗರಿಕೆ ಸಿಗುತ್ತೆ, ಅದನ್ನ ಹೋಗಿ ಒಂದು ಸಮರ್ಪಣೆ ಮಾಡುವಂಥದ್ದು, ಅಥವಾ ಗಣಪತಿಗೆ ಇಷ್ಟವಾಗಿರುವಂಥ ಹಣ್ಣುಗಳನ್ನು, ಪಂಚಫಲಗಳು, ಒಂದು 5 ರೀತಿ ಹಣ್ಣುಗಳು ತಗೊಂಡೋಗಿ ಕೊಡಿ. ಎಲ್ಲಾದರೂ ಆಗಲಿ, ನಿಮ್ಮ ಊರಲ್ಲೋ ಅಥವಾ ನೀವಿರೋ ಜಾಗದಲ್ಲಿ ಎಲ್ಲಾದರೂ ಗಣಪತಿ ಹಬ್ಬದ ಆಚರಣೆ ಆಗ್ತಾ ಇರುತ್ತೆ. ಯಾಕಂದರೆ ಆ ಗಣಪತಿ ಆಶೀರ್ವಾದ, ಯಾಕಂದರೆ ಒಳ್ಳೆ ದಿನ ನೀವು ಕರೆ ಮಾಡಿದ್ದೀರಿ ಈಗ ಹಬ್ಬದ ದಿನ, ಯಾಕಂದರೆ ಇನ್ನು ಮುಂದೆನಾದರೂ ನಿಮಗೆ ಅನುಕೂಲಗಳಾಗಲಿ. ಯಾವುದೋ ಒಂದು ಜಾತಕ ರೀತಿಯ ಕೆಲವೊಂದು ಸಮಸ್ಯೆಗಳಿರುತ್ತೆ, ಎಲ್ಲದಕ್ಕೂ ಕೂಡ ನಾವು ಜಾತಕನೇ ನೋಡಲಿಕ್ಕಾಗಲ್ಲ. ಕೆಲವೊಂದು ಪ್ರಾರಬ್ಧ ಕರ್ಮ ಅಂತ ಹೇಳುತ್ತೆ, ಸಾಲಬಾಧೆ, ಋಣಬಾಧೆ ಹೆಚ್ಚಾಗಿರುತ್ತೆ. ಯಾವುದೋ ಒಂದು ಕಾರಣಕ್ಕೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀರ. ಕೆಲವು ನಿಮಗೆ ನೋಡಿ, ಕೆಲವರು ಅದು ಕೆಲವು ಸಾಲ ಆಗಿರೋವಂಥದ್ದು ಯಾರೋ ಬೇರೆ ವಿಚಾರಕ್ಕೆ ಖರ್ಚಾಗ್ಬಿಟ್ಟಿರುತ್ತೆ, ಅದು ನಿಮಗಿಂತ ಬೇರೆಯವ್ರಿಗೆ ಅದರಿಂದ ಅನುಕೂಲಗಳಾಗ್ಬಿಟ್ಟಿರುತ್ತೆ. ಈ ರೀತಿ ಆದಾಗ ಏನು ಮಾಡಬೇಕು, ನಿಮ್ಗೆ ಈ ರೀತಿ ಇವತ್ತು ತುಂಬ ವಿಶೇಷವಾಗಿರೋ ದಿನ ಆಗಿರೋದ್ರಿಂದ ಗರಿಕೆ ಸಮರ್ಪಣೆ ಮಾಡಿ, ಹಣ್ಣುಗಳು ಅಥವಾ ಮೋದಕನೋ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ತಗೊಂಡು ಗಣಪತಿಗೆ ಒಂದು ಸಮರ್ಪಣೆ ಮಾಡಿ, ಗಣಪತಿ ಆಶೀರ್ವಾದದಿಂದ ಅನುಕೂಲಗಳಾಗುವಂಥದ್ದಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಗಣೇಶ ಹಬ್ಬದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಕಡೆಯ ಘಟ್ಟ ಯಾವುದಂದ್ರೆ ದ್ವಾದಶ ರಾಶಿಗಳ ಫಲಾನುಫಲ. ಇವತ್ತು ಗಣೇಶ ಹಬ್ಬದ ನಿಮಿತ್ತ ಯಾವ ರಾಶಿಗೆ ಫಲಾನುಫಲ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇವತ್ತು ರಾಶಿಯವ್ರಿಗೆ ತುಂಬ ವಿಶೇಷವಾಗಿ ತಿಳ್ಕೊಳ್ಬೇಕಾಗುತ್ತೆ. ದಿನನಿತ್ಯ ಕೂಡ ನಾವು ದ್ವಾದಶ ರಾಶಿಗಳ ಫಲಾಫಲ ತಿಳಿಸ್ಕೊಡ್ತಾ ಬರ್ತಾ ಇದ್ವಿ. ಇವತ್ತು ನೋಡ್ಕೊಳ್ಳಿ, ಇವತ್ತು ಗಣಪತಿ ಆಶೀರ್ವಾದದಿಂದ ಕೆಲವೊಂದು ರಾಶಿಗಳಿಗೆ ತುಂಬ ಅಭೀಷ್ಟ ಫಲ ಸಿಗುತ್ತೆ ಅಂತ. ಯಾಕಂದರೆ ಯಾರೆಲ್ಲ ಈ ನೋಡಿ, ಈಗ ವೃಷಭ, ಸಿಂಹ, ಕನ್ಯಾ, ಧನುರ್ ಮತ್ತು ಕುಂಭ ರಾಶಿಯವರು, ಈ 5 ರಾಶಿಯವರಿಗೆ ತುಂಬ ವಿಶೇಷವಾದ ಫಲ ಸಿಗುತ್ತೆ ಅಂತ ಹೇಳ್ತೇನೆ. ಇನ್ನು ಇದಕ್ಕೆ ಮುಂಚೆ ನಾನು ಚಂದ್ರದ್ದು ಹೇಳ್ತಾ ಇದ್ದೆ. ನಾವು ಚಂದ್ರನಿಗೆ ಏನಾದರೂ ನೋಡಿ, ಇವತ್ತು ಯಾರಾದರೂ ಚಂದ್ರನ ನೋಡಿರುವಂಥವ್ರು ಇರ್ತಾರೆ, ಅಕಸ್ಮಾತ್ ಯಾರಾದರೂ ಸಂಜೆ ಚಂದ್ರನ ದರ್ಶನ ಮಾಡಿದ್ರೆ ಏನು ಇದಕ್ಕೆ ಪರಿಹಾರ ತಿಳ್ಕೊಳ್ಬೇಕು ಅಂತ ನೋಡಿ. ಯಾರು ಚಂದ್ರನ ದರ್ಶನ ಮಾಡ್ಕೊಂಡಿರ್ತೀರ, ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಶಾಪ ಇದೆ ಅಂತಂದರೆ ಅದಕ್ಕೆ ವಿಮೋಚನೆ ಕೂಡ ಇರುತ್ತೆ, ಅದಕ್ಕೆ ಪರಿಹಾರಗಳಿರುವಂಥದ್ದು. ಸಮಂತಕ ಮಣಿ ಕಥೆ ಅಂತ ಇದೆ. ಯಾಕಂದರೆ ಸಮಂತಕೋಪನಾಯನ ಅಂತ ಇರುತ್ತೆ ಒಂದು, ಅದನ್ನು ನೀವು ಏನು ಮಾಡಬೇಕು, ಆ ಕಥೆಯನ್ನು ನೀವು ಕೇಳುವುದರಿಂದ, ಅದನ್ನು ಓದುವುದರಿಂದ, ಏನಿದು ಸಮಂತಕ ಮಣಿ ಕಥೆ ನೋಡಿ, ಗಣಪತಿಯ ಹಾಡಲ್ಲೇ ಬರುತ್ತೆ ಅದು. ಯಾಕಂದರೆ ಸಮಂತಕ ಸತ್ರಾಜಿತ ರಾಜ ಅವನ ಬಳಿ ಇರುತ್ತೆ ಈ ಸಮಂತಕ ಮಣಿ. ಇದು ಸೂರ್ಯನಷ್ಟೇ, ಯಾಕೆ ಸೂರ್ಯ ಭಗವಾನಿಂದ ಬಂದಿರುವಂಥದ್ದು, ಇದು ಸೂರ್ಯನಷ್ಟೇ ಪ್ರಕಾಶನವಾಗಿರುವಂಥದ್ದು. ಈ ಸಮಂತಕ ಮಣಿ ಕತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದು. ಕೃಷ್ಣ ಮಣಿಗೆ ತುಂಬ ಅಂದರೆ ಕೃಷ್ಣ ಕಳ್ಳ ಅಂತ ಕೃಷ್ಣನಿಗೆ ಆಪಾದನೆ ಬರೋದು ಇಲ್ಲಿಂದ. ಯಾಕಂದ್ರೆ ಚಂದ್ರನ ದರ್ಶನ ಆಗಿರುತ್ತೆ, ಕೃಷ್ಣ ಕಳ್ಳ ಅಂತ, ಕೃಷ್ಣ ಅಂತಾರೆ ಇವಾಗಲೂ ಕೂಡ. ಈಗ ಆ ಸತ್ರಾಜಿತನಿಗೆ ಗೊತ್ತಿರುತ್ತೆ ಸಮಂತಕ ಮನೆಯಲ್ಲಿ ಕೃಷ್ಣನ ಕಣ್ಣಿದೆ ಅಂತ. ಅಲ್ಲಿ ಏನಾಗುತ್ತೆ, ಈ ಸತ್ರಾಜಿತನ ಒಬ್ಬ ಸಹೋದರ ಏನು ಮಾಡ್ತಾನೆ, ಕಾಡಿಗೆ ಹೋಗಿರ್ತಾನೆ, ಏನಕ್ಕೆ ಅವನು ಬೇಟೆಗೆ ಅಂತ ಹೋಗಿರ್ತಾನೆ. ಆ ಸಮಯದಲ್ಲಿ ಸಿಂಹಕ್ಕೆ ಅವನು ಬಲಿಯಾಗ್ಬಿಟ್ಟಿರ್ತಾನೆ. ಇವನು ಕೂಡ ಕಾಡಿನಿಂದ ವಾಪಸ್ ಬಂದಾಗ ಏನಾಗುತ್ತೆ, ಅಲ್ಲೊಂದು ಹಾಡಲು ಬರುತ್ತೆ, ಕೃಷ್ಣನೊಬ್ಬನೇ ಹಿಂದಕ್ಕೆ ಬರಲು ಸಂಶಯ ಮೂಡಿತು ಜನರಲ್ಲಿ ಅಂತ. ಕಾಡಿಂದ ಕೃಷ್ಣ ಬರ್ತಾನೆ, ಎಲ್ಲರೂ ಕೂಡ ಕೃಷ್ಣ ಮೇಲೆ ಹೋಗುತ್ತೆ. ಕೃಷ್ಣ ಏನು ಮಾಡ್ತಾನೆ, ಮತ್ತೆ ಹೋಗ್ತಾನೆ ಕಾಡಿಗೆ. ಅಲ್ಲೇನಾಗುತ್ತೆ, ಸಿಂಹಕ್ಕೆ ಅವನು ಬಲಿಯಾಗಿಬಿಟ್ಟಿರ್ತಾನೆ, ಅವನು ಸಹೋದರ, ಸತ್ರಾಜಿತ ಸಹೋದರ ಸಿಂಹಕ್ಕೆ ಬಲಿಯಾಗಿರ್ತಾನೆ. ಅಲ್ಲಿ ಒಂದು ಮಗು ಕೈಯಲ್ಲಿ ಈ ಒಂದು ಸಮಂತಕ ಮಣಿ ಇರುತ್ತೆ. ಅಲ್ಲಿ ಯಾರು ಇರ್ತಾರೆ, ಜಾಂಬವಂತ ಇರ್ತಾನೆ. ನೋಡಿ, ಸಾಮಾನ್ಯ ಎಲ್ಲರಿಗೂ ಗೊತ್ತು, ಜಾಂಬವಂತನ ಜೊತೆ ಹೋರಾಟ ಮಾಡಿರುವಂಥದ್ದು ಕೃಷ್ಣ. ಅಲ್ಲೋಗಿ ಹೋರಾಟ ಮಾಡಿ ಏನು ಮಾಡ್ತಾನೆ, ಜಾಂಬವಂತನಿಗೆ ರಾಮನಾಗಿ ಕಾಣಿಸ್ತಾರೆ ಅಂತ ನೋಡಿ ಕಡೆಯದಾಗಿ. ಯಾಕಂದರೆ ಅವರು ಎಷ್ಟೊತ್ತಾದರೂ ಹೋರಾಟ ಅದು ನಡೀತಾನೆ ಇರುತ್ತಂತೆ. ಯಾಕಂದರೆ ಜಾಂಬವಂತ ಅವನು ಎಷ್ಟು ತ್ರೇತಾಯುಗದಿಂದ ಇರುವಂಥವನು, ಜಾಂಬವಂತನಿಗೆ ಎಷ್ಟು ಶಕ್ತಿಯುತವಾಗಿರುವಂಥದ್ದು. ಯಾಕಂದರೆ ನಾವು ರಾಮಾಯಣದಲ್ಲಿ ನೋಡ್ಬೋದು ಜಾಂಬವಂತನಿಗೆ ಎಷ್ಟು ಶಕ್ತಿ ಇತ್ತು ಅಂತ, ಆಂಜನೇಯನಷ್ಟು ಶಕ್ತಿ ಇದೆ ಅಂತ. ಯಾಕಂದರೆ ಅವನು ಜಾಂಬವಂತ ಹೇಳ್ತಾನೆ ಅಲ್ಲಿ ಒಂದು ನದಿ ದಾಟುವಾಗ ನಾನು ಕೂಡ ದಾಟಬಲ್ಲೆ ಅಂತ ಹೇಳ್ತಾನೆ. ಅದು ಹಿಂದಿರುಗಿ ಬರೋಕ್ಕಾಗಲ್ಲ, ಅದಕ್ಕೆ ವಯಸ್ಸಾಗಿರುತ್ತೆ. ಅಷ್ಟು ಶಕ್ತಿಯುತವಾಗಿರುವಂತಹ ಜಾಂಬವಂತನ ಬಳಿ ಕೃಷ್ಣ ಹೋರಾಟ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಹೋರಾಟ ಎಷ್ಟೊತ್ತಾದರೂ ನಿಲ್ತಾನೆ ಇರಲ್ಲ. ಆವಾಗ ರಾಮನಾಗಿ ಕಾಣಿಸ್ತಾನಂತೆ. ಆವಾಗ ಅವನು ಕ್ಷಮೆ ಕೋರಿ ಅವನು ಅಲ್ಲಿ ನೋಡಿ, ಅಲ್ಲಿ ಎಂಥ ಒಳ್ಳೆ ವಿಶೇಷವಾಗಿರುತ್ತೆ, ತುಂಬ ವಿಶೇಷವಾಗಿರುವಂಥ ಕಥೆಗಳಿದೆಲ್ಲ. ಈ ಕಥೆಗಳನ್ನ ಕೇಳೋದ್ರಿಂದನೇ ಫಲಗಳು ನಮಗೆ. ಜಾಂಬವತಿಯನ್ನು ಕೊಟ್ಟು ಒಂದು ಮದುವೆ ಮಾಡಿ ಕಳಿಸ್ತಾನೆ ಅಂತ ಅಲ್ಲಿ ನೋಡಿ, ಸಮಂತಕ ಮಣಿ ಜೊತೆ. ಮತ್ತೆ ವಾಪಸ್ ಬಂದು ಅವನು ಸತ್ರಾಜಿತನ ಕೊಟ್ಟಾಗ ಅವನು ಕ್ಷಮೆ ಕೇಳ್ತಾನೆ ಅಲ್ಲಿ ಕೃಷ್ಣನ. ಯಾಕಂದರೆ ಆ ತಪ್ಪು ಆಪಾದನೆ ಆಗಿಬಿಟ್ಟಿರುತ್ತಲ್ಲ, ಕ್ಷಮೆ ಕೇಳಿದಾಗ ಈ ಕಥೆ ಅಂತ್ಯ ಆಗುತ್ತೆ. ಈ ರೀತಿ ಕಥೆಯನ್ನು, ಈ ಸಮಂತಕ ಮಣಿ ಕಥೆಯನ್ನು ಯಾರು ಕೇಳಿಸ್ಕೊಳ್ತಾರೆ, ಯಾಕಂದರೆ ಏನಾದರೂ ನೀವು ಚಂದ್ರನ ದರ್ಶನ ಆಗಿಬಿಟ್ಟಿರುತ್ತೆ, ಇದರಿಂದ ಗುರುಗಳೇ ನಮ್ಗೇನು ತೊಂದರೆ ಆಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಈ ಸಮಂತಕ ಮಣಿ ಕಥೆಯನ್ನು ಕೇಳುವುದರಿಂದ ಮತ್ತು ಅದನ್ನು ಓದುವುದರಿಂದ ನಿಮಗೆ ಈ ಒಂದು ಏನಿದೆ, ಈ ಚಂದ್ರ ನೋಡಿರುವಂತಹ ದೋಷ ಈ ಪರಿಹಾರ ಆಗುವಂಥದ್ದಾಗುತ್ತೆ. ಇನ್ನು ಈ ಒಂದು ಗಣಪತಿಯ ಹಬ್ಬದ ಪೂಜಾ ಫಲದಿಂದ ಏನೆಲ್ಲ ಫಲಗಳು ಅಂತ ಸಿಗುತ್ತೆ ನೋಡಿ. 5 ರಾಶಿಗಳು ಅಂತ ಹೇಳಿದೆ ನಾನು. ಯಾರಿಗೆ ಈ ವೃಷಭ ರಾಶಿ ಆಗ್ಬೋದು, ಸಿಂಹ ರಾಶಿ ಆಗ್ಬೋದು, ಅಥವಾ ಕನ್ಯಾ ರಾಶಿ ಆಗ್ಬೋದು, ಅಥವಾ ಧನುರ್ ಮತ್ತು ಕುಂಭ ರಾಶಿಯವರಿಗೆ ತುಂಬ ವಿಶೇಷವಾದ ಗಣಪತಿಯ ಅನುಗ್ರಹ ನಿಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು. ನೋಡಿ, ಯಾರು ವೃಷಭ ರಾಶಿಯವರು ಇರ್ತೀರಾ, ತುಂಬ ವಿಶೇಷವಾದ ಆಗಿರುವಂಥ ಅನುಕೂಲಗಳು ನಿಮಗೆ. ಯಾಕಂದರೆ ಈ ಒಂದು ಸಮಯದಲ್ಲಿ ಸಾಕಷ್ಟು ಸುಖ, ಸಮೃದ್ಧಿ, ಧನ ಪ್ರಾಪ್ತಿ ಆಗುತ್ತೆ ಅಂತ ನಿಮ್ಗೆ ಈ ವರ್ಷ. ಅಂದರೆ ಈ ಒಂದು ಸಮಯ 3 ತಿಂಗಳ ಕಾಲ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ.
ಯಾಕಂದರೆ ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ಬುಧ ಮತ್ತು ಶನಿಯ ವಕ್ರ ದೃಷ್ಟಿಯಿಂದ ಕೆಲವೊಂದು ದೋಷಗಳು ಬರುತ್ತೆ. ಅದ್ರ ಮುಂದೆ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕಂದರೆ ಕೆಲವೊಂದು ವಕ್ರಿ ಆಗ್ತಾ ಇತ್ತು, ಯಾಕೆಂದರೆ ಬುಧ ವಕ್ರಿ ಶನಿ ವಕ್ರಿ ಆದ ಅಂತಂದರೆ ಅದು ಎಲ್ಲರ ಮೇಲೂ ಪ್ರಭಾವ ಬಿದ್ದುಬಿಡುತ್ತೆ, ನೀಚಗ್ರಹಗಳು. ಯಾಕಂದರೆ ಈ ಶನಿ ಏನಾರು ವಕ್ರ ಆಯ್ತಂದ್ರೆ ಎಲ್ಲ ರಾಶಿಯವ್ರಿಗೂ ಕೂಡ ಕೆಲವೊಂದು ತೊಂದರೆಗಳನ್ನ ಅವ್ರು ಅನುಭವಿಸಲೇಬೇಕು. ಹಾಗಾಗಿ ಈ ಒಂದು ಸಮಯದಲ್ಲಿ ಇವತ್ತು ನೋಡಿ, ಈಗ ಹಬ್ಬದ ದಿನ ಯಾರೆಲ್ಲ ಈ ವೃಷಭ ರಾಶಿಗಳಿದ್ರೆ ಧನ ಸಮೃದ್ಧಿ ಆಗುತ್ತೆ. ಏನಾದರೂ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡುವಂಥದ್ದಾಗಲಿ, ಅಥವಾ ಏನಾದರೂ ಹೊಸದಾಗಿ ನೀವು ತುಂಬ ದಿವಸ ಏನಾದರೂ ಕನಸು ಕಟ್ಕೊಂಡಿರ್ತೀರ, ಒಂದು ಮನೆ ಕಟ್ಟಬೇಕು ಅಥವಾ ಯಾವುದೋ ಒಂದು ಮದುವೆ ವಿಚಾರ, ಯಶಸ್ಸು ಕಾಣ್ತೀರಿ ನೀವು ಆ ವಿಚಾರದಲ್ಲಿ ಅಂತ ಹೇಳುತ್ತೆ. ಇನ್ನು ತುಂಬ ವಿಶೇಷವಾಗಿರುವಂತಹ ವಿಚಾರ ಅಂತ ಬಂದಾಗ ತುಂಬ ಬುದ್ಧಿವಂತರಾಗಿರ್ತಾರೆ ಅಂತ ಹೇಳುತ್ತೆ ನೋಡಿ. ಯಾಕಂದರೆ ಬುದ್ಧಿಶಾಲಿ, ನಿಮಗೆ ಕೆಲವರು ಯಾವ್ದಾದ್ರು ಎಕ್ಸಾಮ್ಸ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರಾ, ನೀವು ಇವಾಗ ನೋಡಿ ಒಂದು 3 ತಿಂಗಳು 4 ತಿಂಗಳ ಕಾಲ ತುಂಬ ಯಶಸ್ಸಾಗ್ತೀರಾ, ಯಾವುದೇ ಒಂದು ಪರೀಕ್ಷೆಗಳು ತೊಗೋಬೋದು ನೀವು, ಬುದ್ಧಿಶಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ. ಈ ರೀತಿ ಇವತ್ತು ಧಾನ್ಯ ಸಮೃದ್ಧಿ ಆಗುವಂಥದ್ದು, ಧೈರ್ಯದಿಂದ ಇರುವಂಥದ್ದು. ಭಯದಿಂದ ಇರ್ತಾರೆ ನೋಡಿ, ಕೆಲವರು ಏನೋ ಭಯ ಆಗ್ತಿರುತ್ತೆ, ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಅಥವಾ ಎಲ್ಲೋ ಒಂದು ಕೆಲಸ ಮಾಡಬೇಕು, ಏನೋ ಭಯ ಪಡ್ತಾ ಇರ್ತಾರೆ. ಅದೇನೋ ಅವಶ್ಯಕತೆ ಇಲ್ಲ, ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕಾ ನೀವು ಮಾಡ್ಕೊಂಡು ಹೋಗ್ಬೋದು, ಧೈರ್ಯವಾಗಿ ಕೆಲಸ ಕಾರ್ಯಗಳಾಗುತ್ತೆ ವೃಷಭ ರಾಶಿಯವ್ರಿಗೆ. ಇನ್ನು ಈ ಸಿಂಹರಾಶಿಯವ್ರಿಗೆ ನೋಡಿದಾಗ ಇವತ್ತು ಸಾಮಾನ್ಯವಾಗಿ ಸಿಂಹರಾಶಿ ಅಂತ ಬಂದಾಗ ನಾಯಕತ್ವದ ಒಂದು ಸ್ವಭಾವ ಜಾಸ್ತಿ ಇರುತ್ತೆ ಅವ್ರಿಗೆ. ಇವ್ರು ಏನು ಮಾಡಬೇಕು, ಈ ಬರುವಂತಹ ಅಡೆತಡೆಗಳೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಬೋದು. ಇವಾಗ ಯಾವುದೊಂದು ಕೆಲಸ, ಮದುವೆ ವಿಚಾರ, ಯಾವುದೋ ತುಂಬ ಅಡೆತಡೆಗಳಾಗ್ತಾ ಇರುತ್ತೆ, ಮದುವೆನೇ ಆಗ್ತಾ ಇರಲ್ಲ ನೋಡಿ, ಇವತ್ತು ಕಡಿಮೆ ಆಗುತ್ತೆ, ನಿಮಗೆ ನೀವು ಮುಂದುವರಿಬೋದು. ಮದುವೆ ವಿಚಾರದಲ್ಲಿ ಸಿಂಹರಾಶಿಯವ್ರಿಗೆ ಅನುಕೂಲ ಆಗಿದೆ. ಇನ್ನು ಇವ್ರಿಗೂ ಕೂಡ ಹೀಗಾಗಿ ಸುಖ ಸಮೃದ್ಧಿ ಇವ್ರಿಗೂ ಕೂಡ ಹೆಚ್ಚಾಗುವಂಥದ್ದು, ಈ 3 ತಿಂಗಳ ಕಾಲ ಅನುಕೂಲಗಳು ಇರೋವಂಥದ್ದು. ಇನ್ನು ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ ಅಂತ. ಸಿಂಹರಾಶಿಗಳು ಯಾರಿದ್ದೀರಾ, ನೀವೆಷ್ಟು ಶ್ರಮವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಷ್ಟು ಪ್ರತಿಫಲಗಳನ್ನು ಇದನ್ನು ಪಡ್ಕೊಳ್ಬೋದು ಅಂತ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಇದನ್ನ ಕನ್ಯಾ ರಾಶಿಯವ್ರಿಗೂ ಕೂಡ ಆ ಬುದ್ಧಿ ಮತ್ತು ವಿವೇಕವನ್ನು ಕರುಣಿಸ್ತಾನೆ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ಈ ಕನ್ಯಾ ರಾಶಿಗಳಿದ್ರೆ ನಿಮಗೂ ಗಣಪತಿಯ ಅನುಗ್ರಹದಿಂದ ಬುದ್ಧಿ ಹೆಚ್ಚಾಗುವಂಥದ್ದು ಮತ್ತು ಭಗವಂತನ ಆಶೀರ್ವಾದದಿಂದ ನಿಮಗೆ ಅನುಕೂಲಗಳಾಗುವಂಥದ್ದು, ಮಾನಸಿಕ ಒತ್ತಡಗಳು ಕಡಿಮೆ ಆಗುತ್ತೆ ಅಂತೆ. ಕೆಲವೊಬ್ಬರು ಮಾನಸಿಕವಾಗಿ ಏನೋ ಒಂದು ಅನುಭವಿಸ್ತಾ ಇರ್ತೀರಾ, ತುಂಬ ಕಷ್ಟ ಆಗ್ತಾ ಇರುತ್ತೆ. ಕನ್ಯಾ ರಾಶಿಯವ್ರಿಗೆ ಯಾವುದೋ ಒಂದು ಮನಸ್ಸಲ್ಲಿ ಕೊರಗಿರುತ್ತೆ, ಆ ಕೊರಗುಗಳೆಲ್ಲವೂ ಕೂಡ ನಿಮಗೆ ದೂರ ಆಗುವಂಥದ್ದಾಗುತ್ತೆ. ಇನ್ನು ಈ ಗಣೇಶನಿಂದ ಈ ಶುಭ ಬಣ್ಣ ನೋಡಿ, ನಿಮಗೆ ಕನ್ಯಾ ರಾಶಿಯವರು ಹಸಿರು ತುಂಬ ಶುಭ ಬಣ್ಣ ಆಗಿರುತ್ತೆ. ಹಸಿರಿಗೆ ಸಂಬಂಧಪಟ್ಟಂತಹ ವಸ್ತ್ರಗಳನ್ನು ಧಾರಣೆ ಮಾಡೋದ್ರಿಂದ, ಈ ಹಸಿರಿಗೆ ಸಂಬಂಧಪಟ್ಟಂಥ ಕೆಲಸ, ಅದರಿಂದ ಕೆಲವರು ಈಗ ಬಣ್ಣಗಳ ವ್ಯಾಪಾರ ಮಾಡ್ತಾ ಇರುವಂಥದ್ದು, ಅಥವಾ ಇವ್ರಿಗೆ ಹಸಿರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಯಾರು ಈ ಕನ್ಯಾ ರಾಶಿಯ ಜನನ ಆಗಿರುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಕಾಣ್ತಾರೆ. ರಾಜಕೀಯ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಸಿನಿಮಾ ಕ್ಷೇತ್ರ ಯಾವುದೇ ಆಗಲಿ ಕೂಡ ಕನ್ಯಾ ರಾಶಿಯವರು ಇವತ್ತು ನೀವು ಪ್ರಯತ್ನ ಪಟ್ಟರೆ, ನೀವು ಪರಿಹಾರ ಅಂದರೆ ಪ್ರಯತ್ನ ಪಟ್ಟರೆ ನಿಮಗೆ ಅದರಿಂದ ಆ ಪ್ರಭಾವದಿಂದ ಏನಾಗುತ್ತೆ, ನಿಮಗೆ ಫಲಗಳು ಸಿಗುವಂಥದ್ದಾಗುವಂಥದ್ದಾಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಇದನ್ನು ಏನದು ಧಾರ್ಮಿಕ ವಿಚಾರಗಳಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ನಿಮಗೆ ಒಂದು ಆಸಕ್ತಿ ಹೆಚ್ಚಾಗುವಂಥದ್ದು. ಈಗ ಕೆಲವರು ನೋಡಿ ಏನೋ ಪೂಜೆಗಳೇ ಮಾಡ್ತಾ ಇರಲ್ಲ. ಇವಾಗ ಧನುರಾಶಿಯವರು ಯಾರಿದ್ದೀರಾ, ಯಾಕಂದರೆ ಸಾಮಾನ್ಯವಾಗಿ ಧನುರಾಶಿಯವ್ರಿಗೆ ಈ ಪೂಜೆ ಪುನಸ್ಕಾರಗಳಲ್ಲಿ ಒಲವು ಹೆಚ್ಚಾಗುತ್ತೆ, ಆದರೂ ಕೂಡ ಕೆಲವರು ಅದ್ರ ಕಡೆ ಗಮನ ಕೊಡ್ತಾ ಇರಲ್ಲ. ಅಂಥವ್ರಿಗೂ ಕೂಡ ಈಗ ಸ್ವಾಭಾವಿಕವಾಗಿ ಏನಾಗುತ್ತೆ, ಈ ಪೂಜೆ ಪುನಸ್ಕಾರಗಳಲ್ಲಿ ಒಂದು ಒಲವು ಹೆಚ್ಚಾಗುವಂಥದ್ದಾಗುತ್ತೆ. ಮತ್ತು ಅದೃಷ್ಟದ ಅದೃಷ್ಟದ ಅಂತ ಹೇಳ್ಬೋದು ನಿಮಗೆ. ಇವಾಗ ಯಾವುದೋ ಒಂದು ನಿಮ್ಗೆ ಅಂದ್ಕೊಂಡಿರಲ್ಲ ಈ ಕೆಲಸ ಆಗುತ್ತೆ ಅಂತ, ಅಂಥದ್ದು ಕೂಡ ಕೆಲಸ ಆಗುವಂಥದ್ದಾಗುತ್ತೆ. ಇನ್ನು ಬೇರೆ ಜನಗಳ ಜೊತೆ ಒಂದು ಮಾತನಾಡುವಾಗಲಿ ಅಥವಾ ಯಾವುದೋ ಒಂದು ವ್ಯವಹಾರ ಮಾಡ್ಕೊಳ್ಳುವಾಗ ನಿಮಗೆ ಅನುಕೂಲ ಇದೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ. ಯಾವುದಾದ್ರೂ ಆಗಲಿ, ಯಾವುದೊಂದು ನೋಡಿ ಸೈಟ್ ತಗೊಳ್ಳುವಂಥ ವ್ಯವಹಾರ ಮಾಡ್ಕೊಳ್ಬೋದು, ಅದು ಮನೆ ಕಟ್ಟುವ ವಿಚಾರ, ಮದುವೆ ವಿಚಾರ, ಅಥವಾ ಯಾವುದು ನಿಮ್ಗೆ ಏನೋ ಒಂದು ವಿಚಾರಗಳಾಗಲಿ, ಎಲ್ಲ ವಿಚಾರದಲ್ಲಿ ಕೂಡ ನಿಮಗೂ ಕೂಡ ಇವತ್ತು ಗಣಪತಿ ಆಶೀರ್ವಾದದಿಂದ ಅನುಕೂಲಗಳು ಇರುವಂಥದ್ದಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಈ ದಿನ ಕುಂಭರಾಶಿಯವರಿಗೆ ಏನಾಗುತ್ತೆ ಕಲಿಗಳು, ಅಂದರೆ ಯಾವುದಾದ್ರೂ ವಿಚಾರದಲ್ಲಿ ಒಂದು ಹೊಸ ವಿಚಾರಗಳನ್ನು ಕಲಿಯುವಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಅಂತ ನೋಡಿ. ಹೊಸದಾಗಿ ಏನೋ ಅವರು ಒಂದು ಏನು ಹೇಳ್ತಾರೆ, ಅದು ಹೊಸದಾಗಿ ಏನೋ ಒಂದು ಕಲಿಬೇಕು ನಾವು, ಏನೋ ಒಂದು ಹೊಸದಾಗಿ ಒಂದು ಕಂಡುಹಿಡಿಯಬೇಕು ಅಂತ ಇರೋರಿಗೆ ತುಂಬ ವಿಶೇಷವಾದ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಇದೆ. ಮತ್ತು ಇವ್ರ ಜೀವನದಲ್ಲಿ ತುಂಬ ಸಾಮರ್ಥ್ಯಗಳನ್ನು ಹೊಂದ್ತಾರಂತೆ. ಹೊಸದಾಗಿ ಯಾವುದೋ ಒಂದು ಈಗ ನೋಡಿ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ, ಈ ವರ್ಷ ತುಂಬ ಚೆನ್ನಾಗಾಗುತ್ತೆ. ಈ ಒಂದು ಗಣಪತಿ ಆಶೀರ್ವಾದದಿಂದ ಕುಂಭರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥದ್ದಾಗುತ್ತೆ. ಇನ್ನು ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಯಾವುದಾದ್ರೂ ಸಮಸ್ಯೆ ಇರ್ಬೋದು ನೋಡಿ, ನೀವು ಏನೋ ಸಮಸ್ಯೆನೂ ಬಳಲ್ತಾರೆ, ಮನೆಯಲ್ಲಿ ಆರೋಗ್ಯ ಸಮಸ್ಯೆನೋ, ಗೃಹ ಸಮಸ್ಯೆ ಆಗ್ಬೋದು, ಕುಟುಂಬದಲ್ಲಿ ವಿರಸ ಆಗಿಬಿಟ್ಟಿರುತ್ತೆ. ಈ ರೀತಿ ಇರುವಂತಹ ಎಲ್ಲ ಸಮಸ್ಯೆಗಳಿಂದನೂ ಕೂಡ ನೀವು ಈ ಗಣಪತಿಯ ಆಶೀರ್ವಾದದಿಂದ ಮುಕ್ತಿ ಹೊಂದುವಂತಾಗುತ್ತೆ. ಇನ್ನು ಈ ಗಣಪತಿಯ ಆಚರಣೆ ಫಲದಿಂದ ನೋಡಿ, ಯಾರೆಲ್ಲ ಈ ಮನೆಗಳಲ್ಲಿ ಆಗ್ಬೋದು ಅಥವಾ ಹೊರಗಡೆ ಆಗ್ಬೋದು, ಎಲ್ಲ ರಾಶಿಯರಿಗೂ ಕೂಡ ಗಣಪತಿಯ ಹಬ್ಬದ ಆಚರಣೆಯಿಂದ ನಿಮಗೆ ಅನೇಕ ಫಲಗಳು ಸಿಗುವಂಥದ್ದಾಗುತ್ತೆ. ಗುರುಜಿ, ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗಣೇಶನ ಮಹತ್ವದ ಬಗ್ಗೆ, ಗಣೇಶವನ್ನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಹಾಗೆ ವಿಸರ್ಜನೆ ಯಾವ ರೀತಿಯಾಗಿ ಮಾಡಬೇಕು, ನೈವೇದ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.
ನೀವು ಕೂಡ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ಗೆ ಸಂಪರ್ಕಿಸಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.